Good morning students. Students, in the previous video we were discussing about the types of oscillatory motion, that is periodic motion and oscillatory motion. What is meant by periodic motion? Periodic motion is the one type of the motion of the particle in which particle repeats its path again and again. A particle repeats its path again and again at regular interval of time, that is nothing but a periodic motion. For example, a revolution of the planets around the sun. We know that the planets revolve around the sun in a regular interval of time. That means it repeats its path. The planet repeats its path regularly at equal interval of time. That is the best example for the periodic motion. And also one more example is, what is the one more example for periodic motion? That is motion of the electrons around the nucleus. ಏನು ಎಲೆಕ್ಟ್ರಾನ್ಸ್ ಅರೌಂಡ್ ದಿ ನ್ಯೂಕ್ಲಿಯಸ್ ರಿವಾಲ್ವ್ ಆಗ್ತಾ ಇರುತ್ತಲ್ಲ, ಅದನ್ನು ಕೂಡ ಪೀರಿಯಾಡಿಕ್ ಮೋಷನ್ ಎಕ್ಸಾಂಪಲ್ ತಗೋಬಹುದು. ಇನ್ನೊಂದು ಎಕ್ಸಾಂಪಲ್ ಏನಿದೆ, ಯಾವ್ದು ಹೇಳಿ? ಆಸಿಲೇಷನ್ಸ್ ಆಫ್ ದಿ ಬಾಬ್ ಆಫ್ ಎ ಸಿಂಪಲ್ ಪೆಂಡುಲಮ್. ಫಾರ್ ಎಕ್ಸಾಂಪಲ್ ಇದೆ ನೋಡಿ, ನೀವು ಎಕ್ಸಾಂಪಲ್ ಅಲ್ಲಿ ಈ ಪಾತ್ ಏನಿದೆಯಲ್ಲ, ಈ ಬಾಬ್ ಪಾತ್ ರಿಪೀಟ್ ಆಗುತ್ತೆ ನೀವು ಆಸಿಲೇಟ್ ಮಾಡಿದ್ರೆ. ಅದು ಯಾವ್ದಾದ್ರು ರಿಪೀಟ್ ಆಗುತ್ತೆ ಅಂದ್ರೆ ಈಕ್ವಲ್ ಇಂಟರ್ವಲ್ಸ್ ಅಲ್ಲಿ ರಿಪೀಟ್ ಆಗ್ತಾ ಇದೆ. ದಟ್ ಈಸ್ ದಿ ಒನ್ ಆಫ್ ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ periodic motion. The second type of the motion is oscillatory or vibratory motion. What is meant by oscillatory motion? It is a motion in which a particle moves back and forth or to and fro. ಹಿಂದೆ ಮುಂದೆ ಈ ತರ ಮೂವ್ ಆಗ್ತಾ ಇರುತ್ತೆ, ಆಯ್ತಲ್ಲ. ಜೊತೆ ಏನಂತ ಹೇಳ್ತಾ ಇದ್ದೀವಿ, ಬ್ಯಾಕ್ ಅಂಡ್ ಫೋರ್ತ್ ಮೋಷನ್ ಆರ್ ಟು ಅಂಡ್ ಫ್ರೋ ಮೋಷನ್ ಅಬೌಟ್ ಇಟ್ಸ್ ಮೀನ್ ಪೊಸಿಷನ್. ಇದು ಕೂಡ ಎಕ್ಸಾಂಪಲ್ ನೀವು ಮೋಷನ್ ಆಸಿಲೇಷನ್ ಆಫ್ ದಿ ಬಾಬ್ ಆಫ್ ಎ ಪೆಂಡುಲಮ್ ತಗೋಬಹುದು. ನೋಡ್ಕೊಳ್ಳಿ, ಇದು ಆಸಿಲೇಟ್ ಅಂದ್ರೆ ಏನಾಗುತ್ತೆ, ಟು ಅಂಡ್ ಫ್ರೋ ಮೋಷನ್ ಇರುತ್ತೆ. ನೋಡ್ಕೊಳ್ಳಿ, ಹಿಂದೆ ಮುಂದೆ ಈ ತರ ಹೋಗಿ ಬರ್ತಾ ಇದೆ. ಆರ್ ಬ್ಯಾಕ್ ಅಂಡ್ ಫೋರ್ತ್ ಮೋಷನ್ ಅಂತಲೂ ಕೂಡ ಹೇಳ್ತೀವಿ. ಕ್ಲಿಯರ್ ಆಗ್ತಾ ಇಲ್ವಾ? ಇಲ್ಲಿ ಯಾವ ಬೇಸಿಸ್ ಮೇಲೆ ಹೇಳ್ತೀವಿ ಅಂದ್ರೆ ಅಬೌಟ್ ಇಟ್ಸ್ ಮೀನ್ ಪೊಸಿಷನ್. ಈಗ ಇದೆಯಲ್ವಾ, ಇದು ರೆಸ್ಟ್ ಅಲ್ಲಿ ಇದರ ಮೀನ್ ಪೊಸಿಷನ್. ಈ ಮೀನ್ ಪೊಸಿಷನ್ ಇಂದ ಅದು ಟು ಅಂಡ್ ಫ್ರೋ. ನೋಡಿ, ಇದು ಕ್ರಾಸ್ ಆಗ್ಲೇಬೇಕು. ಮೀನ್ ಪೊಸಿಷನ್ ಇಂದ ನೀವು ಲೆಫ್ಟ್ ಅಂಡ್ ರೈಟ್ ಸೈಡ್ ಮೂವ್ ಮಾಡ್ತಾ ಇದ್ದೀರಿ. ಲೆಫ್ಟ್ ಅಂಡ್ ರೈಟ್ ಅಂತ ಅಲ್ಲ, ಸ್ಪೈರಲ್ ಸ್ಪ್ರಿಂಗ್ ನೋಡಿರೋ ಲಾಸ್ಟ್ ಕ್ಲಾಸ್ ಎಕ್ಸಾಂಪಲ್ ಏನಾಗಿದೆ, ಅದು ಲೆಫ್ಟ್ ಅಂಡ್ ರೈಟ್ ವೈ ಆಕ್ಸಲ್ ಮೂವ್ ಆಗುತ್ತೆ. ಅದು ಮೀನ್ ಪೊಸಿಷನ್ ಇಂದ ಮೇಲೆ ಮತ್ತೆ ಕೆಳಗಡೆ ಮೂವ್ ಆಗುತ್ತೆ. ಇಲ್ಲಿ ಮೀನ್ ಪೊಸಿಷನ್ ಇಂದ ಲೆಫ್ಟ್ ಅಂಡ್ ರೈಟ್ ಮೂವ್ ಆಗುತ್ತೆ. ಬಟ್ ಎರಡೂ ಕೂಡ ಎಕ್ಸಾಂಪಲ್ಸ್ ಆಗುತ್ತೆ. ಯಾವ್ದಕ್ಕೆ ಎಕ್ಸಾಂಪಲ್ ಆಗುತ್ತೆ? ವೈಬ್ರೇಟರಿ ಮೋಷನ್ ಆರ್ ಆಸಿಲೇಟರಿ ಮೋಷನ್. ಆಲ್ಸೋ ಅನದರ್ ಎಕ್ಸಾಂಪಲ್ ಯಾವ್ದು ನೋಡ್ಕೊಂಡಿದ್ದೀರಾ? ದಿ ವೈಬ್ರೇಷನ್ ಆಫ್ ದಿ ಫ್ರಾಂಗ್ಸ್ ಆಫ್ ದಿ ಟ್ಯೂನಿಂಗ್ ಫೋರ್ಕ್. ಇಲ್ಲಿ 2 ಫ್ರಾಂಗ್ಸ್ ಇದೆ, ನೀವು ವೈಬ್ರೇಟ್ ಮಾಡಿದ್ರೆ ಏನಾಗುತ್ತೆ, 2 ಫ್ರಾಂಗ್ಸ್ ಕೂಡ ವೈಬ್ರೇಟ್ ಆಗುತ್ತೆ. ಯಾವ ತರ ವೈಬ್ರೇಟ್ ಆಗುತ್ತೆ? ಅದರ ಮೀನ್ ಪೊಸಿಷನ್ ಇಂದ ಲೆಫ್ಟ್ ಅಂಡ್ ರೈಟ್, ಅಂದ್ರೆ ಟು ಅಂಡ್ ಫ್ರೋ ಮೋಷನ್ ಇರುತ್ತೆ. Therefore these are the best examples for the oscillatory or vibratory motion. Another one of the important point is there, that means all oscillatory motions are periodic. ಯಾವುದೇ ಒಂದು ಪಾರ್ಟಿಕಲ್ ಈ ತರ ಬ್ಯಾಕ್ ಅಂಡ್ ಫೋರ್ತ್ ಮೋಷನ್ ಇದೆ ಅಂದ್ರೆ ಅದು ಟೈಮಿಂಗ್ ಸರಿಯಾಗಿ ಬಂದು ಹೋಗ್ತಾನೆ ಇರುತ್ತೆ, ಹಾಗಾಗಿ ಅದು ಪೀರಿಯಾಡಿಕ್. ಬಟ್ ನೀವು ನೋಡಿದ್ದೀರಾ, ಪೀರಿಯಾಡಿಕ್ ಆಗಿರೋ ಎಲ್ಲವೂ ಕೂಡ ಆಸಿಲೇಟರಿ ಆಗಲ್ಲ. ಎಕ್ಸಾಂಪಲ್ ಮೋಷನ್ ಆಫ್ ದಿ ಪ್ಲಾನೆಟ್ ಅರೌಂಡ್ ದಿ ಸನ್, ಅರ್ಥ ತಗೊಳ್ಳಿ, ಅರ್ಥ ರಿವಾಲ್ವ್ ಆಗ್ತಾ ಇದೆ ಅಲ್ವಾ, ಅದು ಪೀರಿಯಾಡಿಕ್ ಅಷ್ಟೇ. ಟೈಮಿಂಗ್ ಸರಿಯಾಗಿ ಅದು ಪಾತ್ರ ರಿಪೀಟ್ ಮಾಡ್ತಾ ಇರುತ್ತೆ, ಬಟ್ ಅದು ಹಿಂದೆ ಮುಂದೆ ಈ ತರ ಮೂವ್ ಆಗಲ್ಲ. ಹಾಗಾಗ್ಬಿಟ್ಟು ಪೀರಿಯಾಡಿಕ್ ಮೋಷನ್ಸ್ ಆರ್ ಮೇ ಆರ್ ಮೇ ನಾಟ್ ಬಿ ಆಸಿಲೇಟರಿ. ಕೆಲವು ಆಸಿಲೇಟರಿ ಇರಬಹುದು, ಬಟ್ ಎಲ್ಲವೂ ಕೂಡ ಎಲ್ಲಾ ಪೀರಿಯಾಡಿಕ್ ಮೋಷನ್ಸ್ ಕೂಡ ಆಸಿಲೇಟರಿ ಅಲ್ಲ ಅಂತ ಹೇಳಿದೆ. ಕ್ಲಿಯರ್ ಆಯ್ತಲ್ವಾ? ಆಲ್ ಆಸಿಲೇಟರಿ ಮೋಷನ್ಸ್ ಆರ್ ಪೀರಿಯಾಡಿಕ್. All oscillatory motions are periodic, but periodic motions, all periodic motions are not oscillatory. ನೀವು ಎಕ್ಸಾಂಪಲ್ ಜೊತೆಗೆ ಆ ಸ್ಟೇಟ್ಮೆಂಟ್ ಅರ್ಥ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ನೆಕ್ಸ್ಟ್ we are also discussing about the two terms, that is terms related to the oscillatory motion. ಅಲ್ಲಿ ಫಸ್ಟ್ ಟರ್ಮ್ ಯಾವ ಡಿಸ್ಕಸ್ ಮಾಡ್ತೀವಿ ನೋಡ್ಕೊಳ್ಳಿ ನೀವು, period. What is meant by period? ಹೇಳಿ ನೋಡೋಣ. ಪೀರಿಯಡ್ ಅಂದ್ರೆ ಏನಂತ ಹೇಳಿದ್ರೆ, ಇಟ್ ಈಸ್ ದಿ ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ವೈಬ್ರೇಷನ್ ಆರ್ ಒನ್ ಆಸಿಲೇಷನ್. ಒನ್ ವೈಬ್ರೇಷನ್ ಕಂಪ್ಲೀಟ್ ಮಾಡೋದಕ್ಕೆ, ಒನ್ ಆಸಿಲೇಷನ್ ಕಂಪ್ಲೀಟ್ ಮಾಡೋಕೆ ಎಷ್ಟು ಟೈಮ್ ತಗೊಳುತ್ತೋ ಅದನ್ನ ನಾವು ಪೀರಿಯಡ್ ಆರ್ ಟೈಮ್ ಪೀರಿಯಡ್ ಅಂತ ತಗೊಂಡ್ವಿ. ದ SI ಯೂನಿಟ್ ಫಾರ್ ದ ಟೈಮ್ ಪೀರಿಯಡ್ ಈಸ್ ಸೆಕೆಂಡ್. ದ ಅನದರ್ ಡೆಫಿನೇಷನ್ ಈಸ್ ಓದಿದ್ದೀರಾ, ಯಾವುದು? ಫ್ರೀಕ್ವೆನ್ಸಿ. ವಾಟ್ ಈಸ್ meant by frequency? It is represented by the symbol F. Frequency means it is the number of vibrations completed in 1 second. 1 ಸೆಕೆಂಡ್ ಅಲ್ಲಿ ಎಷ್ಟು ಸತಿ ಅದು ವೈಬ್ರೇಷನ್ಸ್ ನ ಕಂಪ್ಲೀಟ್ ಮಾಡುತ್ತೋ ಅದು ಫ್ರೀಕ್ವೆನ್ಸಿ. ಆರ್ ಫ್ರೀಕ್ವೆನ್ಸಿ ಇಸ್ ನ್ಯೂ
numerically equal to the reciprocal of the time period. The SI unit for the frequency is hertz. Hertz is the SI unit for frequency. Frequency and time period are reciprocal to each other. This is clear ಆಗಿದೆ ನಿಮಗೆ ಲಾಸ್ಟ್ ಕ್ಲಾಸ್ ಇಂದು. ನೆಕ್ಸ್ಟ್ ರೈಟ್ ನೋಡಿ third related to the oscillatory motion, that is displacement. ಬರ್ಕೊಳ್ಳಿ. Displacement, that is represented by the symbol y. Generally ನೀವು y ಅಂತ represent ಮಾಡಬಹುದು. Clear? Already ನಿಮಗೆ ಈ ಐಡಿಯಾ ಇದೆ. I think all of you know the definition of distance, displacement, the definitions, difference ಎಲ್ಲ ಗೊತ್ತಿದೆ ನಿಮಗೆ. ಇಲ್ಲಿ oscillatory motion ಅಲ್ಲಿ displacement ಅಂದ್ರೆ ಏನು ಅಂದ್ರೆ ವಿತ್ ನೀವು ಪ್ರಾಕ್ಟಿಕಲ್ ಆಗಿ ಒಂದು ಇಮ್ಯಾಜಿನೇಷನ್ ಅಲ್ಲಿ ನೀವು ಅರ್ಥ ಮಾಡ್ಕೊಂಡ್ರೆ ಈಸಿ ಆಗಿರುತ್ತೆ. ಇಲ್ಲಿ ನೋಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ. ದಿಸ್ ಈಸ್ ದಿ ಮೀನ್ ಪೊಸಿಷನ್. ಈಗ ಏನು ರೆಸ್ಟ್ ಅಲ್ಲಿ ಇದೆ ಅಲ್ವಾ, ಇದು ಮೀನ್ ಪೊಸಿಷನ್. ಅರ್ಥ ಆಗ್ತಿದೆಯಾ? ರೆಸ್ಟ್ ಅಲ್ಲಿ ಇದೆ. ಇದು ನಾನು ಆಸಿಲೇಟ್ ಮಾಡಿದ್ರೆ ಏನಾಗುತ್ತೆ? ಎಕ್ಸಾಂಪಲ್ ಇಲ್ಲಿಂದ ನಾನು ಬಿಡ್ತಾ ಇದ್ದೀನಿ, ಮೂವ್ ಆಗುತ್ತೆ ನೋಡಿ. ಬೇರೆ ಬೇರೆ ಪೊಸಿಷನ್ಗೆ ಬಂದು ಮೀನ್ ಪೊಸಿಷನ್ ಕ್ರಾಸ್ ಮಾಡಿ ಮತ್ತೆ ಈ ಕಡೆ ಬೇರೆ ಬೇರೆ ಪೊಸಿಷನ್ಗೆ ಹೋಗ್ತಾ ಇದೆ. ಅದಾಯ್ತಲ್ವಾ? ಅದು ಬೇರೆ ಬೇರೆ ಪೊಸಿಷನ್ಸ್ ಅಲ್ಲಿ ಏನಿದೆಯಲ್ವ ಮೀನ್ ಪೊಸಿಷನ್ ಏನು ಬಿಟ್ಟು ಅದನ್ನೆಲ್ಲ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಬಟ್ ಇಲ್ಲಿ ಮೀನ್ ಪೊಸಿಷನ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಇಲ್ಲ, ರೆಸ್ಟ್ ಅಲ್ಲಿ ಇದೆ ಅಂತ ಅರ್ಥ. ಮೀನ್ ಪೊಸಿಷನ್ ಇದ್ರೆ ಅವಾಗ ಅದು ಡಿಸ್ಪ್ಲೇಸ್ಮೆಂಟ್ ನ 0 ತಗೊಂತೀವಿ. ವಿತ್ ಡಯಾಗ್ರಾಮ್ ನೀವು ಅರ್ಥ ಮಾಡ್ಕೊಂಡ್ರೆ ಈಸಿ ಆಗ್ಬೋದು. ನೋಡ್ಕೊಳ್ಳಿ, ಸಿಂಪಲ್ ಪೆಂಡುಲಮ್ ಎಕ್ಸ್ಪೆರಿಮೆಂಟ್ ಅಲ್ಲಿ ನಾವು ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು. On the basis of this diagram we can easily understand the definition for displacement. This is the mean position. ನೋಡಿ, ಇದು mean position pendulum ದು ನಾನು ಆಸಿಲೇಟ್ ಮಾಡ್ತೀನಿ. ಎಕ್ಸಾಂಪಲ್ ಇಲ್ಲಿವರೆಗೂ ನಾನು ತಗೊಂಡಿದ್ದೀನಿ ಅದನ್ನ ಎಕ್ಸ್ಟ್ರೀಮ್ ಪೊಸಿಷನ್. ಹೈಯೆಸ್ಟ್ ಯಾವ ಪಾಯಿಂಟ್ ನಾನು ತಗೊಂಡು ಹೋಗ್ಬೋದು ಅದನ್ನ ಎಕ್ಸ್ಟ್ರೀಮ್ ಪೊಸಿಷನ್ ಅಂತ ಹೇಳ್ತೀವಿ. ಎಕ್ಸ್ಟ್ರೀಮ್ ಪೊಸಿಷನ್. ಈಗ ನೀವು ಇದನ್ನು ಆಸಿಲೇಟ್ ಮಾಡಿದ್ರೆ ಫ್ರೀ ಆಗಿಬಿಟ್ರೆ ಏನಾಗುತ್ತೆ? ಅದು ಈ ಕಡೆ ಎಕ್ಸ್ಟ್ರೀಮ್ ಪೊಸಿಷನ್ ಬರುತ್ತೆ, ಇದು ಕೂಡ ಎಕ್ಸ್ಟ್ರೀಮ್ ಪೊಸಿಷನ್. ಅರ್ಥ ಆಯ್ತಲ್ಲ? ಜೊತೆಗೆ ಅದು ಬರ್ಬೇಕಾದ್ರೆ ಡಿಫರೆಂಟ್ ಪೊಸಿಷನ್ಸ್ ಕ್ರಾಸ್ ಮಾಡುತ್ತೆ. ಎಕ್ಸಾಂಪಲ್ ಇಲ್ಲಿಗೆ ಬರ್ಬೋದು, ಇಲ್ಲಿಗೆ ಬರ್ಬೋದು, ಈ ಕಡೆ ಇಲ್ಲಿಗೆ ಬರ್ಬೋದು. ಆಯ್ತಲ್ವಾ? ಇದೆಲ್ಲದನ್ನು ನಾವು ಡಿಸ್ಟೆನ್ಸ್ ಅಂತ ತಗೊಂಡು ನೋಡಿ. ಮೀನ್ ಪೊಸಿಷನ್ ಇಂದ ಪಾರ್ಟಿಕಲ್ ಎಲ್ಲಿದೆ ಅದು ಡಿಸ್ಟೆನ್ಸ್ ಅಟ್ ದಟ್ ಟೈಮ್. ಇಲ್ಲೂ ಅಷ್ಟೇ, ಇದು ಡಿಸ್ಟೆನ್ಸ್, that is displacement. This extreme position is also a displacement. ಅಂದ್ರೆ ನಾವು ಡಯಾಗ್ರಾಮ್ ಅಲ್ಲಿ ಬೇರೆ ಬೇರೆ ಪಾಯಿಂಟ್ಸ್ ಅಲ್ಲಿ ಏನು ಬರ್ತಿದ್ವಿ ನಾವು, that represents the displacement. ಈ ಕಡೆ ಇದೆ displacement. That means generally what is meant by displacement? ಇದನ್ನು ಕೂಡ displacement ಅಂತ ತಗೋಬಹುದು, ಇಲ್ಲಿಂದಲೂ ತಗೋಬಹುದು. ಹಾಗಾಗಿ ಇದನ್ನ ನಾನು y ಅಂತ ತಗೊಂಡಿದ್ದೀನಿ ಅಂದ್ರೆ what it represents? Displacement is nothing but it is the distance between mean position to the position of the particle. ಆ ಪಾರ್ಟಿಕಲ್ ಮೀನ್ ಪೊಸಿಷನ್ ಇಂದ ಅದರ ಪೊಸಿಷನ್ ನಾನು ನೋಡೋ ಟೈಮ್ ಅಲ್ಲಿ ಎಲ್ಲಿದೆ ಅಟ್ ದಟ್ ಇನ್ಸ್ಟೆಂಟ್ ಅಂತ ಹೇಳ್ತೀನಿ. ಅಟ್ ಎ ಗಿವನ್ ಟೈಮ್ ಅಂತ. ಎಕ್ಸಾಂಪಲ್ ಈಗ ಆಸಿಲೇಟ್ ಆಗ್ತಾ ಇದೆ ಬಾಬು, ನಾನು ನೋಡಿದಾಗ ಇಲ್ಲಿದೆ, ಅವಾಗ ಆ ರೆಸ್ಟ್ ಪೊಸಿಷನ್ ಆ ಮೀನ್ ಪೊಸಿಷನ್ ಇಂದ ಆ ಪಾರ್ಟಿಕಲ್ ಈಗ ನೋಡ್ಬೇಕಾದ್ರೆ ಎಲ್ಲಿದೆಯೋ ಅದನ್ನ ಅದರ ಡಿಸ್ಪ್ಲೇಸ್ಮೆಂಟ್ ಅಂತ ತಗೊಂತೀನಿ. ಇಲ್ಲಿದೆ ಸರ್ ಡಿಸ್ಪ್ಲೇಸ್ಮೆಂಟ್ ಜಾಸ್ತಿ ಆಯ್ತು, ಇಲ್ಲಿದೆ ಸರ್ ಇದು ಜಾಸ್ತಿ ಆಯ್ತು. ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ವೇರಿಯೇಬಲ್ ಕ್ವಾಂಟಿಟಿ. ಅದು ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ ಯಾವಾಗ ಮಿನಿಮಮ್ ಇರುತ್ತೆ ಅಂತ ನೆಕ್ಸ್ಟ್ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಜನರಲಿ ಈಗ ನೋಡ್ಕೊಳ್ಳಿ, ಇದು ಮೀನ್ ಪೊಸಿಷನ್. ಅರ್ಥ ಆಗ್ತೀಯಾ? ಮೀನ್ ಪೊಸಿಷನ್ ಯಾವುದೋ ಒಂದು ಟೈಮಲ್ಲಿ ನೋಡ್ಬೇಕಾದ್ರೆ ಇಲ್ಲಿದೆ, ಹಾಗಾಗಿ ಇಲ್ಲಿಂದ ಅದರ ಮೀನ್ ಪೊಸಿಷನ್ ಏನ್ ಡಿಸ್ಟೆನ್ಸ್ ಇತ್ತಲ್ವಾ ಅದನ್ನ ನಾನು ಡಿಸ್ಪ್ಲೇಸ್ಮೆಂಟ್ ಅಂತ ತಗೊಂತೀನಿ. ದಟ್ ಇಸ್ ರೆಪ್ರೆಸೆಂಟೆಡ್ ಬೈ ದಿ ಸಿಂಬಲ್ y. ಕ್ಲಿಯರ್ ಆಯ್ತಲ್ವಾ? ವಾಟ್ ಈಸ್ meant by displacement? It is the distance between the mean position of a particle to the ಏನಿದು to the position of the particle at that instant. ಅಂದ್ರೆ ನಾನು ನೋಡಬೇಕಾದ್ರೆ ಎಲ್ಲಿತ್ತು ಅಲ್ಲಿಂದ ಆ ಪಾರ್ಟಿಕಲ್ ನ ಮೀನ್ ಪೊಸಿಷನ್ ಇರೋ ಡಿಸ್ಟೆನ್ಸ್ ನೋಡಬೇಕಾದ್ರೆ ಇಲ್ಲಿತ್ತು, ಅವಾಗ ಇದನ್ನ ನಾನು y ಅಂತ ತಗೋಬಹುದು. ಕ್ಲಿಯರ್ ಆಗ್ತದೆ? ನಾನು ನೋಡಬೇಕಾದ್ರೆ ಇಲ್ಲಿದೆ, ಇನ್ನು y ಅಂತ ತಗೋಬಹುದು. ಅಲ್ಲಿಗೆ y ಅನ್ನೋದು ವೇರಿಯೇಬಲ್, ಅದು ವಿತ್ ರೆಸ್ಪೆಕ್ಟ್ ಟು ದಿ ಟೈಮ್ ಚೇಂಜ್ ಆಗ್ತಾ ಇರುತ್ತೆ. ಅದನ್ನ ನೀವು ಡಿರೈವ್ ಮಾಡ್ತೀರಾ ಸಿನುಸಾಯ್ಡಲ್ ಫಂಕ್ಷನ್ ಅಂತಲೇ ನಿಮಗೆ ಗೊತ್ತಾಗುತ್ತೆ. ವಿತ್ ರೆಸ್ಪೆಕ್ಟ್ ಟು ದಿ ಟೈಮ್ ಅದು ಸೈನ್ ಫಂಕ್ಷನ್ ಅಲ್ಲಿ ಚೇಂಜ್ ಆಗುತ್ತೆ. sin θ y sin θ ಅಂತ ನೀವು ಡಿರೈವ್ ಮಾಡ್ತೀರಾ, ಗೊತ್ತಾಗುತ್ತೆ. ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ರೈಟ್ ಆನ್ ದಿ ಡೆಫಿನೇಷನ್ ಫಾರ್ ಡಿಸ್ಪ್ಲೇಸ್ಮೆಂಟ್. y ಡೆಫಿನೇಷನ್ ಫಾರ್ ಡಿಸ್ಪ್ಲೇಸ್ಮೆಂಟ್ ನ ಬರ್ಕೊಳ್ಳಿ. ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್. ನೀವು ಈ ಡೆಫಿನೇಷನ್ಸ್ ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವು ವರ್ಡ್ಸ್ ನ ಹೇಳ್ಬೇಕಾದ್ರೆ ಮುಂದೆ ನಿಮಗೆ
ಮೀಟರ್ಸ್ ಆಗಬಹುದು. It is the distance between mean position. It is the distance between mean position and the position of the particle. Mean position ಅಂದ್ರೆ ಅದು ರೆಸ್ಟ್ ಅಲ್ಲಿ ಇದ್ದಾಗ ಯಾವ ಪೊಸಿಷನ್ ಇರುತ್ತೋ ಅದನ್ನ mean position ಅಂತ ಹೇಳ್ತೀವಿ ನಾವು. And position of the particle at that instant. ಏನು at that instant ಅಂದ್ರೆ at that time or at that given time. ನಾನು ಯಾವಾಗ ನೋಡಕ್ಕೆ ಅಂತ ನಿಮ್ಗೆ ಹೇಳ್ತೀನಿ, ನೀವು ನೋಡ್ತೀರಲ್ವಾ ಅದನ್ನ ಇನ್ಸ್ಟೆಂಟ್ ಆಫ್ ಟೈಮ್ ಅಂತ. ಇನ್ಸ್ಟೆಂಟ್ ಆಫ್ ಟೈಮ್ ಅನ್ನೋದು ಆ ಪರ್ಟಿಕ್ಯುಲರ್ ಟೈಮ್ ರೆಪ್ರೆಸೆಂಟ್ ಮಾಡುತ್ತೆ, ಆ ಗಿವನ್ ಟೈಮ್ ರೆಪ್ರೆಸೆಂಟ್ ಮಾಡುತ್ತೆ. at that instant. ಇನ್ಸ್ಟೆಂಟ್ ಮೀನ್ಸ್ at that time. ಮತ್ತೆ ಏನು ಅಂತ ಅನ್ಕೊಳ್ಳೋದು ಬೇಡ ನೀವು, ಆ ಟೈಮ್ ಅಲ್ಲಿ ಅಂತ ಮೂವ್ ಆಗ್ತಾ ಇರುತ್ತಲ್ವ ಸಿಂಪಲ್ ಪೆಂಡುಲಮ್, ಇಲ್ಲಿ ಬಂದಾಗ ನಾನು ನೋಡಿ ಅಂತ ಹೇಳ್ತೀನಿ, ಅವಾಗ ಆ ಟೈಮ್ನೇ ನಾವು ಇನ್ಸ್ಟೆಂಟ್ ಆಫ್ ಟೈಮ್ ಅಂತ ಕರಿತೀವಿ. ಅವಾಗ ಅದು ಎಲ್ಲಿದೆ ಆ ಪೊಸಿಷನ್, ಅಲ್ಲಿಂದ ಅದರ ಇನಿಷಿಯಲ್ ರೆಸ್ಟ್ ಅಲ್ಲಿ ಇದ್ದಾಗ ಮೀನ್ ಪೊಸಿಷನ್ ಇರುತ್ತಲ್ವಾ, ಅಲ್ಲಿರೋ ಡಿಸ್ಟೆನ್ಸ್ ನಾನು y ಡಿಸ್ಪ್ಲೇಸ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಜನರಲಿ ವಿ ನೋ ದಿ ಎಸ್ ಅಂಡ್ ಇಟ್ ಫಾರ್ ಡಿಸ್ಪ್ಲೇಸ್ಮೆಂಟ್. ಯಾವಾಗಲೂ ಹೇಳ್ತೀವಿ ಡಿಸ್ಪ್ಲೇಸ್ಮೆಂಟ್ ನಾವು ಮೀಟರ್ಸ್ ಅಲ್ಲಿ ಹೇಳ್ತೀವಿ, ಅದು ಗೊತ್ತಿರುತ್ತೆ, ಅದನ್ನೇ ಬರ್ಕೊಂಡು ಇಲ್ಲ. ಕ್ಲಿಯರ್ ಆಯ್ತಲ್ವಾ? ಡಿಸ್ಪ್ಲೇಸ್ಮೆಂಟ್ ಡೆಫಿನೇಷನ್ ಕಂಪ್ಲೀಟ್ ಆಗಿದೆ, ನಿಮಗೆ ಮೀನಿಂಗ್ ಗೊತ್ತಾಗಿದೆ. ದ ನೆಕ್ಸ್ಟ್ ಟರ್ಮ್ ಈಸ್ ಆಂಪ್ಲಿಟ್ಯೂಡ್. ನೀಟಾಗಿ ಅರ್ಥ ಆಗಬೇಕು ನಿಮಗೆ ಒಂದು ಟರ್ಮ್ ಕೂಡ, ಆಂಪ್ಲಿಟ್ಯೂಡ್. That is represented by the symbol capital E. Capital A ಇಂದ ರೆಪ್ರೆಸೆಂಟ್ ಮಾಡುತ್ತೆ. ಹೇಗೆ ನೀವು ಆಕ್ಸಲರೇಷನ್ ಸ್ಮಾಲ್ a ಇಂದ ರೆಪ್ರೆಸೆಂಟ್ ಮಾಡ್ತೀರಾ ಆ ತರ ಆಂಪ್ಲಿಟ್ಯೂಡ್ ನ ಕ್ಯಾಪಿಟಲ್ A ಇಂದ ರೆಪ್ರೆಸೆಂಟ್ ಮಾಡ್ತಾ ಇದೀನಿ. Amplitude is nothing but it is also a displacement, but it is the extreme displacement. ಏನು ಎಕ್ಸ್ಟ್ರೀಮ್ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಹೇಳ್ತೀನಿ ನೋಡ್ಕೊಳ್ಳಿ. ಇದು ಮೀನ್ ಪೊಸಿಷನ್, ನಾನು ಈ ಎಕ್ಸ್ಟ್ರೀಮ್ ಪೊಸಿಷನ್ ಗೆ ತಗೊಂಡು ಹೋಗಿದ್ದೀನಿ. ಇದನ್ನ ಈ ಕಡೆ ಬಿಡ್ತೀನಿ ನೋಡಿ, ಕೊನೆಗೆ ಎಲ್ಲಿವರೆಗೂ ಹೋಗ್ಬೋದು ಮ್ಯಾಕ್ಸಿಮಮ್, ಅದು ಕೂಡ ಡಿಸ್ಪ್ಲೇಸ್ಮೆಂಟ್. ಎಲ್ಲಿವರೆಗೂ ಡಿಸ್ಪ್ಲೇಸ್ಮೆಂಟ್ ಆಯ್ತು ಮ್ಯಾಕ್ಸಿಮಮ್, ಆ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಇರುತ್ತಲ್ವಾ ಇಲ್ಲಿವರೆಗೂ ಹೋಗಿದೆ ಅದು ಮ್ಯಾಕ್ಸಿಮಮ್. ಇಲ್ಲಿಂದ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆ ಎಕ್ಸ್ಟ್ರೀಮ್ ಪೊಸಿಷನ್ ಇಂದ ಮೀನ್ ಪೊಸಿಷನ್ ಇರೋದೇ ನಮಗೆ ಆಂಪ್ಲಿಟ್ಯೂಡ್. ಎಕ್ಸಾಂಪಲ್ ಈ ಕಡೆ ಹೋಗಿ ಬರುತ್ತೆ, ಇದೊಂದು ಆಂಪ್ಲಿಟ್ಯೂಡ್ ಸಿಗುತ್ತೆ ನಿಮಗೆ, ಈ ಕಡೆ ಹೋಗಿ ಬಂದ್ರೆ ಇದು ಒಂದು ಆಂಪ್ಲಿಟ್ಯೂಡ್ ಸಿಗುತ್ತೆ. ವಿತ್ ಡಯಾಗ್ರಾಮ್ ಅರ್ಥ ಮಾಡ್ಕೊಬಹುದು ನೋಡಿ. ಇಲ್ಲಿ ಸಿಂಪಲ್ ತಗೊಂಡ್ಬಿಡ್ತೀನಿ ಅಂದ್ರೆ ಬಹಳ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಆಸಿಲೇಷನ್ಸ್ ನೀವು ಅಪ್ಲೈ ನೋಡಬಹುದಾಗಿದೆ ಪ್ರಾಕ್ಟಿಕಲ್ ನೋಡ್ಕೊಳ್ಳಿ. ದಿಸ್ ಇಸ್ ದಿ ಮೀನ್ ಪೊಸಿಷನ್. Mean position or equilibrium position ಅಂತ ಕರೆಯುವುದನ್ನ. This is the extreme position. This is also extreme position. In one oscillation there are two extreme positions. That is also represented by the graphical method like this. ನೋಡ್ಕೊಳ್ಳಿ, ಇದು mean position. ಏನು mean position ನ ರೆಪ್ರೆಸೆಂಟ್ ಯಾಕೆ ನೆಕ್ಸ್ಟ್ ಇದೆ ನಿಮಗೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ ನಿಮಗೆ. ಈ ಗ್ರಾಫ್ ಅಲ್ಲಿ ನೀವು ನೋಡಬಹುದು ಇನಿಷಿಯಲಿ ಎಲ್ಲಿದೆ ಮೀನ್ ಪೊಸಿಷನ್ ಅಲ್ಲಿ ಇದೆ. ಇದು ಮೀನ್ ಪೊಸಿಷನ್, ಇದು ಮೀನ್ ಪೊಸಿಷನ್, ಇದು ಮೀನ್ ಪೊಸಿಷನ್. ಈ ಪಾಯಿಂಟ್ಸ್ ಎಲ್ಲ ಮೀನ್ ಪೊಸಿಷನ್ ರೆಪ್ರೆಸೆಂಟ್ ಮಾಡುತ್ತೆ. ಇದು ಎಕ್ಸ್ಟ್ರೀಮ್ ಪೊಸಿಷನ್. ಟೂ ಎಕ್ಸ್ಟ್ರೀಮ್ ಪೊಸಿಷನ್ಸ್ ಇರುತ್ತೆ ಒಂದು ಆಸಿಲೇಷನ್ ಆದ. ಒಂದು ಎಕ್ಸ್ಟ್ರೀಮ್ ಪೊಸಿಷನ್ ರೈಟ್ ಸೈಡ್ ಇರುತ್ತೆ, ಅದನ್ನ ಪ್ಲಸ್ ಎ ಅಂತ ಬರೀತೀವಿ, ಪಾಸಿಟಿವ್ ಆಂಪ್ಲಿಟ್ಯೂಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದು ಮೈನಸ್ ಎ. ಅರ್ಥ ಆಗ್ತಿಲ್ಲ? ನೋಡ್ಕೊಳ್ಳಿ ಹೆಂಗೆ ಅಂತ ನಿಮಗೆ. ಮೀನ್ ಪೊಸಿಷನ್ ಇಂದ ಎಕ್ಸ್ಟ್ರೀಮ್ ಹೋಗಿದೆ ನೋಡಿ, ಒಂದು ಟೈಮ್ ನಾನು ತಗೊಂಡಿದ್ದೀನಿ ಎಕ್ಸ್ಟ್ರೀಮ್ ಪೊಸಿಷನ್ ಗೆ. ಅಲ್ಲಿಂದ ಬಿಟ್ರೆ ಏನಾಗುತ್ತೆ, ಅದು ಮತ್ತೆ ಮೀನ್ ಪೊಸಿಷನ್ ಗೆ ಬರುತ್ತೆ, ವಾಪಸ್ ಅದರ ಆಂಪ್ಲಿಟ್ಯೂಡ್ ಕಡಿಮೆ ಮಾಡ್ಕೊಂಡು ಬಂದು ಮತ್ತೆ ಕ್ರಾಸ್ ಆಗುತ್ತೆ. ಕ್ರಾಸ್ ಆಗಿ ಏನಾಗುತ್ತೆ, ಇನ್ನೊಂದು ಕಡೆ ಅದು ಎಕ್ಸ್ಟ್ರೀಮ್ ಪೊಸಿಷನ್ ಮೈನಸ್ ಅಂತ ಬರೀತೀವಿ, ಪ್ಲಸ್ ಅಂತ ಬರೀತೀವಿ ನೋಡಿ. ರೀಚ್ ಆಗಿ ಮತ್ತೆ ಏನಾಗುತ್ತೆ, ಅದು ವಾಪಸ್ ಬರುತ್ತೆ. ನಾನು ಅದನ್ನ ಎಕ್ಸ್ಟ್ರೀಮ್ ಪೊಸಿಷನ್ ಇಂದ ತಗೊಂಡಿದ್ದೀನಿ, ಸಾರಿ ಮೀನ್ ಪೊಸಿಷನ್ ಇಂದ ತಗೊಂಡಿದ್ದೀನಿ. ಮೀನ್ ಪೊಸಿಷನ್ ಇಂದ ಹಿಂಗೆ ತಗೊಂಡೋದ್ರೆ ಏನಾಯ್ತು, ಪ್ಲಸ್ ಇ ಸಿಗುತ್ತೆ, ಅಂದ್ರೆ ಪ್ಲಸ್ ಎ. ಎಕ್ಸ್ಟ್ರೀಮ್ ಪೊಸಿಷನ್ ಪಾಸಿಟಿವ್ ಇದೆ, ಮತ್ತೆ ಬಿಟ್ರೆ ಅದೇನಾಗುತ್ತೆ ಝೀರೋ ಬರುತ್ತೆ ಮೀನ್ ಪೊಸಿಷನ್. ಮತ್ತೆ ಈ ಕಡೆ ಹೋಗುತ್ತೆ, ಈ ಕಡೆ ಅಂದ್ರೆ ಯಾವುದು ಮೈನಸ್ ಎ, ನೆಗೆಟಿವ್ ಎಕ್ಸ್ಟ್ರೀಮ್ ಪೊಸಿಷನ್ ಮತ್ತೆ ಬರುತ್ತೆ ಝೀರೋ. ಅಲ್ಲಿ ಒಂದು ಆಸಿಲೇಷನ್ ಮುಗೀತು. ಒಂದು ಆಸಿಲೇಷನ್ ಅಂದ್ರೆ ಇಟ್ ಹ್ಯಾಸ್ ಟೂ
amplitudes, that is one is positive, another one is negative amplitude ಅಂತ ಕರಿತೀವಿ. ಒಂದು ಪ್ಲಸ್ y ಆಕ್ಸಿಸ್ ಅಲ್ಲಿ ಇರುತ್ತೆ, ಇನ್ನೊಂದು ಮೈನಸ್ y ಆಕ್ಸಿಸ್ ಅಲ್ಲಿ ಇರುತ್ತೆ. ಇದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ ಕ್ಲಿಯರ್ ಆಗುತ್ತೆ ನಿಮಗೆ. ಜಸ್ಟ್ ಇಷ್ಟು ನೀವು ನೋಡಬಹುದು. ನೋಡಿ, ಪಾರ್ಟಿಕಲ್ ಇಲ್ಲಿ ಇದ್ರೆ ಅದನ್ನ ಏನಂತ ತಗೋಬಹುದು? ಡಿಸ್ಟೆನ್ಸ್ ಬಿಟ್ವೀನ್ ದಿ ಮೀನ್ ಪೊಸಿಷನ್ ಟು ದಿ ಪರ್ಟಿಕ್ಯುಲರ್ ಪೊಸಿಷನ್ ಇಸ್ ನಥಿಂಗ್ ಬಟ್ ಎ ಡಿಸ್ಪ್ಲೇಸ್ಮೆಂಟ್. ಬಟ್ ಇಲ್ಲಿದೆ ಅಂದ್ರೆ ಅರ್ಥ ಏನಿದು? ಇದು ಕೂಡ ಡಿಸ್ಪ್ಲೇಸ್ಮೆಂಟ್ ಅದೈತಲ್ಲ. ಬಟ್ ಡಿಸ್ಪ್ಲೇಸ್ಮೆಂಟ್ ಜಾಸ್ತಿ ಇದ್ದಾಗ ಅದನ್ನ a ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ದ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಈಸ್ ನಥಿಂಗ್ ಬಟ್ ಎ ಆಂಪ್ಲಿಟ್ಯೂಡ್. ನೋಡಿ, ಜಾಸ್ತಿ ಡಿಸ್ಪ್ಲೇಸ್ಮೆಂಟ್ ಆಗಿದ್ರೆ ಅದನ್ನ ಆಂಪ್ಲಿಟ್ಯೂಡ್ ತಗೋಬಹುದು. ಅದನ್ನ ಬಿಟ್ಟು ಬೇರೆ ಪಾಯಿಂಟ್ಸ್, ಎಕ್ಸಾಂಪಲ್ ಇಲ್ಲಿದೆ ಅನ್ಕೊಳ್ಳಿ, ಅದನ್ನ ನಾವು ಆಂಪ್ಲಿಟ್ಯೂಡ್ ಅಂತ ಕರೆಯಲ್ಲ, ಓನ್ಲಿ ಡಿಸ್ಪ್ಲೇಸ್ಮೆಂಟ್. ಇಲ್ಲಿದ್ರು ಡಿಸ್ಪ್ಲೇಸ್ಮೆಂಟ್, ಬಟ್ ಇಲ್ಲಿದ್ರೆ ಡಿಸ್ಪ್ಲೇಸ್ಮೆಂಟ್ ಜೊತೆಗೆ ಅದಕ್ಕೆ ಆಂಪ್ಲಿಟ್ಯೂಡ್ ಅಂತ ಹೇಳ್ಬೋದು. ದಟ್ ಈಸ್ ವಾಟ್ ಈಸ್ ಮೆಂಟ್ ಬೈ amplitude. Amplitude is nothing but a maximum displacement. Extreme position ಅಲ್ಲಿ ಇದೆ ಅಂದ್ರೆ maximum displacement. It is the maximum. ಇಲ್ಲಿ maximum ಇದೆ, ಅದನ್ನ ಏನಂತ ತಗೊಳ್ತೀವಿ? ಅದು ಮೈನಸ್ ಈ ಕಡೆ ಇದ್ರೆ ಮೈನಸ್ ತಗೊಳ್ತೀರಾ, ಈ ಕಡೆ ಇದ್ರೆ ಪ್ಲಸ್ ತಗೊಳ್ತೀರಾ. ಬಟ್ ನಿಮಗೆ ಡೆಫಿನೇಷನ್ ಅಂತೂ ಕ್ಲಿಯರ್ ಆಗಿದೆ. ವಾಟ್ ಈಸ್ ಮೆಂಟ್ ಬೈ ಆಂಪ್ಲಿಟ್ಯೂಡ್ ಅಂದ್ರೆ ಏನು ಬರೀತೀರಾ? ಇಟ್ ಈಸ್ ದ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಫ್ ದಿ ಪಾರ್ಟಿಕಲ್ ಫ್ರಮ್ ಇಟ್ಸ್ ಮೀನ್ ಪೊಸಿಷನ್. In each cycle there are two amplitudes. That means either side ಅಂತ ಹೇಳ್ತೀವಿ. ಒಂದು ಆಸಿಲೇಷನ್ ಅಲ್ಲಿ ಎರಡೂ ಕಡೆನೂ ಕೂಡ ನಮಗೆ ಆಂಪ್ಲಿಟ್ಯೂಡ್ ಸಿಗುತ್ತೆ. ರೈಟ್ ಸೈಡ್ ಅಂದ್ರೆ ನಾವು ಪಾಸಿಟಿವ್ ಆಕ್ಸಿಸ್ ಅಲ್ಲಿ ತಗೊಂಡ್ರೆ y ಆಕ್ಸಿಸ್ ಅಲ್ಲಿ ಅದು ಗ್ರಾಫಿಕಲ್ ಅಲ್ಲಿ ಪ್ಲಸ್ a ಅಂತ ಬರೀತೀವಿ. ನೆಗೆಟಿವ್ y ಆಕ್ಸಿಸ್ ಅಲ್ಲಿ ಬಂದ್ರೆ ಮೈನಸ್ a. ಇಲ್ಲಿ ಅದೇ ತರ ಲೆಫ್ಟ್ ಸೈಡ್ ಅಂದ್ರೆ ಮೈನಸ್ a, ರೈಟ್ ಸೈಡ್ ಎಕ್ಸ್ಟ್ರೀಮ್ ಪೊಸಿಷನ್ ಹೋದ್ರೆ ಪ್ಲಸ್ a ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಇದಕ್ಕೆ ಮುಂದೆ ಗೊತ್ತಾಗುತ್ತೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ. ಜಸ್ಟ್ ನೀವು ಡೆಫಿನೇಷನ್ ಅರ್ಥ ಮಾಡ್ಕೊಂಡಿದ್ರು ಸಾಕು. ಕ್ಲಿಯರ್ ಆಯ್ತಾ? ಬರ್ಕೊಳ್ಳಿ. ಇಟ್ ಈಸ್ ದ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್. ಇಟ್ ಈಸ್ ದ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ it is the maximum displacement of a particle. That means generally oscillating particle ಗೆ ಹೇಳ್ತೀವಿ. of a particle on ಒಂದು ಕಡೆ ಮಾತ್ರ ಇರುತ್ತೆ ಆಂಪ್ಲಿಟ್ಯೂಡ್, ಇಲ್ಲ ಎರಡೂ ಕಡೆನೂ ಬರುತ್ತೆ. on either side of the mean position. ಮೀನ್ ಪೊಸಿಷನ್ ಇಂದ ಎರಡೂ ಕಡೆಗೂ ನಿಮಗೆ ಆಂಪ್ಲಿಟ್ಯೂಡ್ ಸಿಗುತ್ತೆ. ಕ್ಲಿಯರ್ ಆಯ್ತಾ? ಇದು ಮೀನ್ ಪೊಸಿಷನ್. ಈ ಕಡೆ ತಗೊಂಡಿದ್ದೀರಾ, ಒಂದು ಎಕ್ಸ್ಟ್ರೀಮ್ ಪೊಸಿಷನ್ ಸಿಗುತ್ತೆ, ಬಿಟ್ಟು ಈ ಕಡೆ ಹೋಗುತ್ತೆ ಸೆಕೆಂಡ್ ಎಕ್ಸ್ಟ್ರೀಮ್ ಪೊಸಿಷನ್. ದಟ್ ಈಸ್ ನೆಗೆಟಿವ್ ಅಂಡ್ ಪಾಸಿಟಿವ್ ಆಂಪ್ಲಿಟ್ಯೂಡ್ಸ್ ಅಂತ ನಾವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ ರೆಪ್ರೆಸೆಂಟ್ ಮಾಡಿ ಹೇಳ್ತೇವೆ. ಕ್ಲಿಯರ್ ಆಯ್ತಲ್ವಾ? ಈಗ ನಾವು ಹೇಳ್ತಾ ಇದೀವಿ ಎಲ್ಲ ಇದರಲ್ಲೂ ಕೂಡ ಮೀನ್ ಪೊಸಿಷನ್ ಇಂದ ಡಿಸ್ಪ್ಲೇಸ್ಮೆಂಟ್ ತಗೊಂತೀವಿ, ಮೀನ್ ಪೊಸಿಷನ್ ಇಂದ ಆಂಪ್ಲಿಟ್ಯೂಡ್ ನ ರೆಪ್ರೆಸೆಂಟ್ ಮಾಡ್ತೀವಿ ಅಂತ. ವಾಟ್ ಈಸ್ ಮೆಂಟ್ ಬೈ ಮೀನ್ ಪೊಸಿಷನ್? ಹಂಗಾಗಿ ಮೀನ್ ಪೊಸಿಷನ್ ಅಂದ್ರೆ ಏನು ಹೇಳ್ಬೋದಲ್ಲ ನೀವೇ? ಎಕ್ಸಾಂಪಲ್ ನೋಡಿ, ನಾನು ಆಸಿಲೇಟ್ ಮಾಡಿಲ್ಲ, ಇದು ಯಾವ ಎಲ್ಲಿದೆ? ಇಟ್ ಈಸ್ ಅಟ್ ಮೀನ್ ಪೊಸಿಷನ್. ಏನಂದ್ರೆ ಮೀನ್ ಪೊಸಿಷನ್ ಅಂದ್ರೆ it is the position of the particle in the medium at which the displacement is zero. ಯಾವಾಗ ಎಲ್ಲೂ ಹೋಗದಂಗ ಅಲ್ಲೇ ಇರುತ್ತೋ ಅವಾಗ ಅದರ ಡಿಸ್ಪ್ಲೇಸ್ಮೆಂಟ್ ನ ನಾನು ಮೀನ್ ಪೊಸಿಷನ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಝೀರೋ ಹಾಗಾಗ್ಬಿಟ್ಟು ಅದು ಮೀನ್ ಪೊಸಿಷನ್ ಅಂತ ತಗೋಬಹುದು. ಎಕ್ಸಾಂಪಲ್ ನೋಡಿ, ಇದು ರೆಸ್ಟ್ ಅಲ್ಲಿ ಇದೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ರೆಸ್ಟ್ ಅಲ್ಲಿ ಇದೆ. ಎಲ್ಲಿದೆ ಹಂಗಾದ್ರೆ ಇದು ಡಿಸ್ಪ್ಲೇಸ್ಮೆಂಟ್ ಝೀರೋ ಇದೆ, ಹಾಗಾಗ್ಬಿಟ್ಟು ಇದು ಮೀನ್ ಪೊಸಿಷನ್ ಅಂತ ಕರೀತೀವಿ. ಎಕ್ಸಾಂಪಲ್ ಈಗ ನೋಡಿ, ಇಲ್ಲ ಅದು ಎಕ್ಸ್ಟ್ರೀಮ್ ಪೊಸಿಷನ್ ಹೋಯ್ತು, ಈ ಕಡೆ ಬಿಟ್ಟಾಗ ಅದು ಎಕ್ಸ್ಟ್ರೀಮ್ ಪೊಸಿಷನ್ ಹೋಯ್ತು. ಈಗ ಏನಾಗ್ತದೆ? ಆಸಿಲೇಟ್ ಆಗ್ತದೆ. ಈ ಆಸಿಲೇಷನ್ಸ್ ಅಲ್ಲಿ ನಾವು ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿ, ಆಕ್ಸಲರೇಷನ್ ನ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಡಿಸ್ಕಸ್ ಮಾಡಿದ್ರೆ ಗೊತ್ತಾಗುತ್ತೆ. ಇಷ್ಟಾದ್ರೂ ಗೊತ್ತಾಗ್ತದೆ ನಿಮಗೆ. ಆಂಪ್ಲಿಟ್ಯೂಡ್ ಅಂದ್ರೆ ಏನು? ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು? ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ mean position to the position of the particle at that time or at that instant. Last definition ಬರ್ಕೊಳ್ಳಿ, that is mean position. mean position ಅಂದ್ರೆ ಜನರಲಿ ಅಲ್ಲಿ ನಾವು ಡಿಸ್ಪ್ಲೇಸ್ಮೆಂಟ್ ನ 0 ಬರೀತೀವಿ. ಬೇಕಾದ್ರೆ ನಿಮ್ಮ ರೆಫರೆನ್ಸ್ ಬರ್ಕೊಳ್ಳಿ ಬ್ರಾಕೆಟ್ ಅಲ್ಲಿ. ಡಿಸ್ಪ್ಲೇಸ್ಮೆಂಟ್ ಇರುತ್ತಾ mean position ಅಲ್ಲಿ? ಅದೇ ಡೆಫಿನಿಷನ್ ನಮಗೆ. ಕ್ಲಿಯರ್? ರೈಟ್ ಡೌನ್. It is the position of the particle It is the position of the particle
It is the position of the particle in the medium. It is the position of the particle in the medium at which ನೋಡ್ಕೊಳ್ಳಿ ಏನಾಗಿರಬೇಕು ಕಂಡೀಷನ್ at which its displacement is 0. Write down in bracket y is equal to 0. At which its displacement is 0. ಗೊತ್ತಿರೋ ಜಾಗದಲ್ಲೇ ಗೊತ್ತಿದ್ದೀರಾ ಅಂದ್ರೆ ನಿಮ್ಮ ಡಿಸ್ಪ್ಲೇಸ್ಮೆಂಟ್ ಏನು 0. ಅವಾಗ ನಾವು ಹೇಳ್ಬೋದು ನೀನು ಮೀನ್ ಪೊಸಿಷನ್ ಅಲ್ಲಿ ಇದೆಯಾ ಅಂತ. ಸರ್ ಇಲ್ಲಿ ಇದ್ದಾಗ ಈ ಕಡೆ ಸರ್ ಹೋದಾಗ ಆ ಕಡೆ ಹೋಗ್ತಾ ಇದೆ ಅಂದ್ರೆ ನೀನು ಡಿಸ್ಪ್ಲೇಸ್ ಆಗ್ತಾ ಇದೆಯಾ ಅಂತ ಅಲ್ವಾ. ಮ್ಯಾಕ್ಸಿಮಮ್ ಒಂದು ಡೆಸ್ಕ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಎಲ್ಲಿವರೆಗೂ ಬರ್ಬೋದು, ನೀವು ಮಧ್ಯದಲ್ಲಿ ಕೂತಿದ್ರೆ ಎಡ್ಜ್ ವರೆಗೂ ಬರ್ಬೋದು, ಅದು ಎಕ್ಸ್ಟ್ರೀಮ್ ಪೊಸಿಷನ್. ಆ ಕಡೆ ಎಡ್ಜ್ಗೆ ಹೋದ್ರೆ ಅದು ಇನ್ನೊಂದು ಎಕ್ಸ್ಟ್ರೀಮ್ ಪೊಸಿಷನ್ ಆಗುತ್ತೆ. ಅದು ಬಿಟ್ಟು ನೀವು ಸ್ವಲ್ಪ ಈ ಕಡೆ ಬಂದ್ರೆ ಅದು ಡಿಸ್ಪ್ಲೇಸ್ಮೆಂಟ್. ನೋಡ್ಕೊಳ್ಳಿ ಎಷ್ಟು ಈಸಿ ಆಗುತ್ತೆ. ಡೆಸ್ಕ್ ಅಲ್ಲಿ ಮಧ್ಯ ಗೊತ್ತಿದ್ದೀರಾ ಅದು ಮೀನ್ ಪೊಸಿಷನ್, ಸ್ವಲ್ಪ ಈ ಕಡೆ ಬಂದ್ರ ಡಿಸ್ಪ್ಲೇಸ್ಮೆಂಟ್, ಅದು ಎರಡು ಕಡೆಗೆ ಹೋಗ್ಬೋದು, ಮಧ್ಯದಿಂದ ಆ ಕಡೆಗೆ ಹೋಗ್ಬೋದು, ಈ ಕಡೆಗೆ ಹೋಗ್ಬೋದು. ಲಾಸ್ಟಿಗೆ ಬಂದಿದ್ದೀರಾ ಅದೇ ಎಕ್ಸ್ಟ್ರೀಮ್. ಅದನ್ನ ಬಿಟ್ಟು ಆದ್ಮೇಲೆ ಕುತ್ಕೊಳ್ಳೋ ಚಾನ್ಸ್ ಇಲ್ಲ, ಬೀಳ್ತಿದೆ ಕೆಳಗಡೆ. ಅವಾಗ ಅದನ್ನೇನಂತ ತಗೊಂತೀವಿ ಎಕ್ಸ್ಟ್ರೀಮ್ ಪೊಸಿಷನ್. ಎಕ್ಸ್ಟ್ರೀಮ್ ಅಂದ್ರೆ ಏನು, ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್. ಎರಡು ಕಡೆಗೂ ಹಾಕ್ಬೋದಲ್ಲ ಡೆಸ್ಕ್ ಅಲ್ಲಿ, ಅದೇ ತರ ಇಲ್ಲೂ ಹೇಳ್ತಾರೆ. ನೀವು ಕೂತಿರೋರು ಆ ಕಡೆ ಈ ಕಡೆ ಹೋಗಿ ಬರ್ತಾ ಇದ್ದೀರಾ ಅಂದ್ರೆ ನೀವು ಆಸಿಲೇಟ್ ಆಗ್ತಾ ಇದ್ದೀರಾ. ಆಸಿಲೇಟ್ ಆದಾಗ ಈ ಡೆಫಿನೇಷನ್ಸ್ ಎಲ್ಲ ನಿಮಗೂ ಅಪ್ಲೈ ಆಗುತ್ತೆ. ಒಂದು ಸೆಕೆಂಡ್ ಎಷ್ಟು ಸತಿ ಹೋಗಿ ಬರ್ತೀರಾ ಅಂತ ನೋಡ್ತೀವಿ. 10 ಸತಿ ಹೋಗಿ ಬಂದ್ರ ಫ್ರೀಕ್ವೆನ್ಸಿ ಎಷ್ಟು ನಿಮ್ದು 10. ಅರ್ಥ ಆಗ್ತಿಲ್ಲ. ಈ ತರ ಫ್ರೀಕ್ವೆನ್ಸಿ ಕೂಡ ಕ್ಯಾಲ್ಕುಲೇಟ್ ಮಾಡೋದು ಒಂದು ಫಾರ್ಮುಲಾ. ಅದೇ ಏನಿಲ್ಲ, ರಿಲೇಷನ್ ಅಷ್ಟೇ. ಫ್ರೀಕ್ವೆನ್ಸಿ ಅಂದ್ರೆ ಜಸ್ಟ್ ನೀವು ಏನಾದೇನು ಬರ್ಕೋಬೇಡಿ, ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಿಮ್ಗೆ ಯಾವ ತರ ಪ್ರಾಬ್ಲಮ್ಸ್ ಕೇಳ್ತಾರೆ ಅಂತ ಹೇಳ್ತೀನಿ ನೋಡಿ. A wheel rotates 50 times. A wheel rotates 50 times in 10 seconds. ನೋಡ್ಕೊಳ್ಳಿ, 10 ಸೆಕೆಂಡ್ ಅಲ್ಲಿ ನಾನು ನೋಡಿದೆ ಅದು 50 ಸತಿ ರೊಟೇಟ್ ಆಗಿದೆ. ವಾಟ್ ಈಸ್ ದ ಫ್ರೀಕ್ವೆನ್ಸಿ ಆಫ್ ದಟ್ ವೀಲ್? ಆ ವೀಲ್ ನ ಫ್ರೀಕ್ವೆನ್ಸಿ ಎಷ್ಟು ಅಂದ್ರೆ ಅಕಾರ್ಡಿಂಗ್ ಟು ಡೆಫಿನೇಷನ್ F is equal to 1/t. ಏನು 1/t ಅಂದ್ರೆ ನಂಬರ್ ಆಫ್ ಆಸಿಲೇಷನ್ಸ್ ಕಂಪ್ಲೀಟೆಡ್ ಇನ್ ಸೆಕೆಂಡ್. ಇಲ್ಲಿ ಎಷ್ಟು ಆಸಿಲೇಷನ್ ಕಂಪ್ಲೀಟ್ ಆಯ್ತು ಅಂದ್ರೆ 50 ಆಸಿಲೇಷನ್ಸ್ ಕಂಪ್ಲೀಟ್ ಆಯ್ತು, ರೊಟೇಷನ್ಸ್ ಕಂಪ್ಲೀಟ್ ಆಯ್ತು. ಎಷ್ಟು ಟೈಮ್ ಅಲ್ಲಿ 10. therefore that is 5 hours. ಏನು ಬಹಳ ಈಸಿ ಡೆಫಿನೇಷನ್ ಅದು. ನೋಡ್ಕೊಳ್ಳಿ, 50 ಆಸಿಲೇಷನ್ 10 ಸೆಕೆಂಡ್ ಅಲ್ಲಿ ಕಂಪ್ಲೀಟ್ ಮಾಡಿದೆ. ಬಟ್ ಅಕಾರ್ಡಿಂಗ್ ಟು ಡೆಫಿನೇಷನ್ ವಾಟ್ ಈಸ್ ದ ಫ್ರೀಕ್ವೆನ್ಸಿ? 1 ಸೆಕೆಂಡ್ ಎಷ್ಟು ಆಸಿಲೇಷನ್? ನನಗೆ 10 ಸೆಕೆಂಡ್ ಗೆ 50 ಆಸಿಲೇಷನ್ ಅಂದ್ರೆ 1 ಸೆಕೆಂಡ್ ಎಷ್ಟಾಗುತ್ತೆ? 5 hours. ಅದೇ ಜನರಲ್ ಆಗಿ ಹೇಳ್ಬೋದಾಗಿತ್ತು. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಿ ಪ್ರಾಬ್ಲಮ್ ಸಿಂಪ್ಲಿಫಿಕೇಶನ್ಸ್ ಅಲ್ಲಿ ಅವ್ರು ಟೈಮ್ ಕೊಟ್ಟಿರ್ತಾರೆ, ನಂಬರ್ ಆಫ್ ಕಂಪ್ಲೀಟ್ ಆಸಿಲೇಷನ್ಸ್ ಕೊಟ್ಟಿರ್ತಾರೆ. ಈ ತರ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ವಿತ್ ಯೂನಿಟ್ ಬರೀತೀವಿ. ವಾಟ್ ಈಸ್ ದ ಫ್ರೀಕ್ವೆನ್ಸಿ ಅಂದ್ರೆ ಏನಂತ ಅರ್ಥ ಆಯ್ತು ನಿಮಗೆ? ನಂಬರ್ ಆಫ್ ಆಸಿಲೇಷನ್ಸ್ ಕಂಪ್ಲೀಟೆಡ್ ಇನ್ 1 ಸೆಕೆಂಡ್ ಇಸ್ ಇಂಪಾರ್ಟೆಂಟ್. ಈ ತರ ನೀವು 5 ಡೆಫಿನೇಷನ್ಸ್ ನ ರೀಕಾಲ್ ಮಾಡ್ಕೊಂಡ್ರೆ ಮಾತ್ರ ನೆಕ್ಸ್ಟ್ ನಿಮಗೆ ನಾನು ಹೇಳೋ ಕಾನ್ಸೆಪ್ಟ್ ಅರ್ಥ ಆಗ್ತಾ ಹೋಗುತ್ತೆ ಈ ಚಾಪ್ಟರ್ ಅಲ್ಲಿ. ನೆಕ್ಸ್ಟ್ ರೈಟ್ ಆನ್ ದಿ 18 ಬಹಳ ಇಂಪಾರ್ಟೆಂಟ್ ಈ ಚಾಪ್ಟರ್ ಅಲ್ಲಿ. ಮ್ಯಾಕ್ಸಿಮಮ್ ಈ ಚಾಪ್ಟರ್ ಅಲ್ಲಿ ಮಾರ್ಕ್ಸ್ ಕವರ್ ಆಗೋದು ಕೂಡ ಈ ಕಾನ್ಸೆಪ್ಟ್ ಮೇಲೆ. ಸಿಂಪಲ್ ಹಾರ್ಮೋನಿಕ್ ಮೋಷನ್. Right on the 18, simple harmonic motion or SHM. Generally ನಾವು ಕಂಪ್ಯೂಟರ್ ಬರೆಯೋದಿಲ್ಲ, that is easily represented as SHM ಅಂತ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂದ್ರೆ ಏನು ಅಂತ ಹೇಳ್ತೀವಿ ನೋಡಿ. ಡೆಫಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಬೋರ್ಡ್ ಎಕ್ಸಾಂಪಲ್ ಕೇಳ್ತಾರೆ ಕಾಮನ್ ಆಗಿ. ಸಿಂಪಲ್ ಹಾರ್ಮೋನಿಕ್ ಮೋಷನ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅನ್ ಆಸಿಲೇಟರಿ ಮೋಷನ್. ಫಸ್ಟ್ ಪಾಯಿಂಟ್ ಫೀಡ್ ಆಗಲಿ. ಆಸಿಲೇಟರಿ ಅಂದ್ರೆ ಹೆಂಗಿರಬೇಕು? ಹಿಂದೆ ಮುಂದೆ ಹೋಗ್ತಾ ಇರಬೇಕು. ಇಟ್ ಹ್ಯಾಸ್ ಟು ಅಂಡ್ ಫ್ರೋ ಮೋಷನ್. ಕ್ಲಿಯರ್ ಆಯ್ತು ಒಂದು ಪಾಯಿಂಟ್. ಇನ್ ವಿಚ್ ಜೊತೆಗೆ ಏನ್ ಪಾಯಿಂಟ್ಸ್ ಇದೆ ಅಂದ್ರೆ in which the acceleration of the particle is directly proportional to the displacement. ನೀವು ಹೇಳ್ತಾ ಇದ್ರೆ ಕನ್ಫ್ಯೂಸ್ ಆಗ್ಬೋದಲ್ವಾ? ಈಗ ನಿಮಗೆ ಇದನ್ನೇ ಎಕ್ಸಾಂಪಲ್ ತಗೋತೀನಿ ನೋಡಿ. ಇದು ಬಹಳ ಈಸಿ ನಿಮಗೆ ಎಕ್ಸಾಂಪಲ್. ಇದು ಪೀರಿಯಾಡಿಕ್ ಬರುತ್ತೆ. The oscillation of the bob of a simple pendulum is example for periodic, is also example for oscillatory, is also example for SHM. ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂದ್ರೆ ನೋಡ್ಕೊಳ್ಳಿ, ಇನ್ನೊಂದು ಬಹಳ ಈಸಿ ಮೆಥಡ್ ಹೇಳ್ತೀನಿ ನಿಮಗೆ. ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂದ್ರೆ ಅದು ಪೀರಿಯಾಡಿಕ್ ಆಗಿರುತ್ತೆ. ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂದ್ರೆ ಅದು ಆಸಿಲೇಟರಿ ಆಗಿರುತ್ತೆ. ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಪಾಯಿಂಟ್ ಹೇಳೋದು ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ಇದು ಎಕ್ಸಾಂಪಲ್ ತಗೊಂಡ್ರೆ ಪೀರಿಯಾಡಿಕ್ ಆಗಲ್ಲ, ಆಗುತ್ತೆ. ಟೈಮಿಂಗ್ ಸರಿಯಾಗಿ ಹೋಗಿ ಬರ್ತಾ ಇರುತ್ತೆ.
ಪಾತ್ ನ ರಿಪೀಟ್ ಮಾಡುತ್ತೆ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ ಅಲ್ಲಿ ಒಂದು ಕಂಡೀಷನ್, ಹಿಂದೆ ಮುಂದೆ ಹೋಗಿ ಬರ್ತಾ ಇದೆ, ಟು ಅಂಡ್ ಫ್ರೋ ಮೋಷನ್ ಇದೆ, ಆಸಿಲೇಟರಿ. ಇನ್ನೆರಡು ಪಾಯಿಂಟ್ ಏನು ಎಕ್ಸ್ಟ್ರಾ ಹೇಳ್ತೀನಿ ಅನ್ನೋದು ಈಗ ಆಡ್ ಮಾಡ್ತೀನಿ ನೋಡ್ಕೊಳ್ಳಿ. ಸಿಂಪಲ್ ಹಾರ್ಮೋನಿಕ್ ಮೋಷನ್ ಎಕ್ಸಾಂಪಲ್ ತಗೊಂಡೆ ಡೆಫಿನೇಷನ್ ಹೇಳ್ತೀನಿ. ಇಟ್ ಈಸ್ ಎ ಪೀರಿಯಾಡಿಕ್ ಮೋಷನ್, ನಾಟ್ ಇಟ್ ಈಸ್ ಎ ಆಸಿಲೇಟರಿ ಮೋಷನ್. ಕ್ಲಿಯರ್ ಆಯ್ತಲ್ವಾ? ಇಟ್ ಈಸ್ ಎನ್ ಆಸಿಲೇಟರಿ ಮೋಷನ್, ಕರೆಕ್ಟ್ ನೋಡ್ಕೊಳ್ಳಿ. in which its acceleration is directly proportional to displacement. ನೋಡಿ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಗಿದೆಯಾ ಇಲ್ಲ, ಮೀನ್ ಪೊಸಿಷನ್ ಆಕ್ಸಲರೇಷನ್ ಇದೆಯಾ ಇಲ್ಲ. ಯಾಕೆ? ಆಕ್ಸಲರೇಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿಸ್ಪ್ಲೇಸ್ಮೆಂಟ್. ಯಾವಾಗ ಡಿಸ್ಪ್ಲೇಸ್ ಆಗುತ್ತೋ ಅವಾಗ ಮಾತ್ರ ಅದಕ್ಕೆ ಆಕ್ಸಲರೇಷನ್ ಇರುತ್ತೆ. ಜೊತೆಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದ್ರೆ ಏನು ಅಂದ್ರೆ ಜಾಸ್ತಿ ಡಿಸ್ಪ್ಲೇಸ್ಮೆಂಟ್ ಆದ್ರೆ ಆ ಟೈಮ್ ಅಲ್ಲಿ ಅದಕ್ಕೆ ಜಾಸ್ತಿ ಆಕ್ಸಲರೇಷನ್ ಇರುತ್ತೆ ಯಾವಾಗೆ ಆ ಪಾರ್ಟಿಕಲ್. ಎಕ್ಸಾಂಪಲ್ ಇಲ್ಲಿದೆ, ಡಿಸ್ಪ್ಲೇಸ್ಮೆಂಟ್ ಆಗಿಲ್ಲ, ಕರೆಕ್ಟ್ ಅಲ್ವಾ? ಮೀನ್ ಪೊಸಿಷನ್ ಡಿಸ್ಪ್ಲೇಸ್ಮೆಂಟ್ ಇರಲ್ಲ, ಇದರ ಆಕ್ಸಲರೇಷನ್ ಎಷ್ಟು ಅಂದ್ರೆ ಏನ್ ಹೇಳ್ತೀರಾ? 0. ಹಿಂಗೆ ನೀವು ಒಂದೊಂದೇ ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಇದು ಸ್ವಲ್ಪ ಡಿಸ್ಪ್ಲೇಸ್ ಆಯ್ತು, ಡಿಸ್ಪ್ಲೇಸ್ಮೆಂಟ್ ಸ್ವಲ್ಪ ಆಗಿದೆ, ಈಗ ಅದಕ್ಕೆ ಆಕ್ಸಲರೇಷನ್ ಇದೆಯಾ? ಇದೆ. ಯಾಕೆ? ಡಿಸ್ಪ್ಲೇಸ್ಮೆಂಟ್ ಇನ್ಕ್ರೀಸಸ್, ಆಕ್ಸಲರೇಷನ್ ಆಲ್ಸೋ ಇನ್ಕ್ರೀಸಸ್, ಡೈರೆಕ್ಟ್ಲಿ ಪ್ರಪೋರ್ಷನಲ್. ಇನ್ನೂ ಸ್ವಲ್ಪ ಜಾಸ್ತಿ ಆಯ್ತು ಡಿಸ್ಪ್ಲೇಸ್ಮೆಂಟ್, ಅವಾಗ ಇದರ ಆಕ್ಸಲರೇಷನ್ ಇನ್ನೂ ಜಾಸ್ತಿ ಆಗ್ತಾ ಹೋಯ್ತು ಮುಂಚೆಗಿಂತ. ಈಗ ಇನ್ನೂ ಜಾಸ್ತಿ ತಗೊಂಡು ಹೋಯ್ತು ಡಿಸ್ಪ್ಲೇಸ್ಮೆಂಟ್. ನೋಡಿ ಇಲ್ಲಿಂದ ಇಲ್ಲಿಗೆ ಬಹಳ ಡಿಸ್ಪ್ಲೇಸ್ ಆಯ್ತು, ಡಿಸ್ಪ್ಲೇಸ್ಮೆಂಟ್ ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದೀನಿ, ಅವಾಗ ಏನಾಗುತ್ತೆ? ಅದರ ಆಕ್ಸಲರೇಷನ್ ಜಾಸ್ತಿ ಆಗುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್, ಅದಕ್ಕೆ ಇದನ್ನ ಅಡಿಷನ್ ಪಾಯಿಂಟ್ ಮಾಡ್ಕೊಳ್ಳಿ. ಸರ್ ಈ ಕಡೆನೂ ಅಷ್ಟೇ, ಈ ಕಡೆ ಹೋಗ್ತಾ ಇದೆ ಡಿಸ್ಪ್ಲೇಸ್ಮೆಂಟ್ ಬಹಳ ಆಗ್ತಾ ಇದೆ, ಅದರ ಆಕ್ಸಲರೇಷನ್ ಬಹಳ ಆಗುತ್ತೆ. ಇದೊಂದು ಪಾಯಿಂಟ್ ಕ್ಯಾಚ್ ಮಾಡಿದ್ರ. ಇನ್ನೊಂದು ಪಾಯಿಂಟ್ ಏನ್ ಗೊತ್ತಾ? ಇದರ ಆಕ್ಸಲರೇಷನ್ ಇದೆ ಈಗ, ಯಾಕಂದ್ರೆ ಡಿಸ್ಪ್ಲೇಸ್ಮೆಂಟ್ ಆಗಿದೆ, ಆಕ್ಸಲರೇಷನ್ ಇದೆ. ಇದರ ಆಕ್ಸಲರೇಷನ್ ಡೈರೆಕ್ಷನ್, ವಿ ನೋ ದಟ್ ಆಕ್ಸಲರೇಷನ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ ಕ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಇದ್ರ ಡೈರೆಕ್ಷನ್ ಹೆಂಗಿರುತ್ತೆ ಗೊತ್ತಾ? ಆಕ್ಸಲರೇಷನ್ ಡೈರೆಕ್ಷನ್ ನಾನು ಪಾರ್ಟಿಕಲ್ ತಗೊಂಡು ಹೋಗ್ತಾ ಇದೀನಲ್ಲ ಆ ಕಡೆಗೆ ಇರಲ್ಲ, ಪಾರ್ಟಿಕಲ್ ನ ಮೀನ್ ಪೊಸಿಷನ್ ಕಡೆ ಇರುತ್ತೆ. ಡಯಾಗ್ರಾಮ್ ಬರೀತೀನಿ ನೋಡಿ, ಹೀಗೆ ನಿಮ್ಗೆ ಅರ್ಥ ಆಗುತ್ತೆ. ಸಿಂಪಲ್ ಹಾರ್ಮೋನಿಕ್ ಮೋಷನ್ ಕೂಡ ನಾನು ಸಿಂಪಲ್ ಪೆಂಡುಲಮ್ ಎಕ್ಸಾಂಪಲ್ ತಗೊಂತೀನಿ. ಇಲ್ಲಿ y0 ಡಿಸ್ಪ್ಲೇಸ್ಮೆಂಟ್ ಆಗಿಲ್ಲ, ಇದು ಮೀನ್ ಪೊಸಿಷನ್. ಇದರ ಆಕ್ಸಲರೇಷನ್ ಸ್ಮಾಲ್ a ಏನ್ ಬರೀತೀರಪ್ಪ? 0. ಈಗ ಸ್ವಲ್ಪ ಮೂವ್ ಆಗಿದೆ ಪಾರ್ಟಿಕಲ್, ಇಲ್ಲಿದೆ ಅಂದ್ರೆ ಬಾಬ್ ಮೂವ್ ಆಗಿದೆ. y ಇದೆಯಾ? ಇದಕ್ಕೆ ಇದೆ. ಡಿಸ್ಪ್ಲೇಸ್ಮೆಂಟ್ ಆಯ್ತು, ಎಷ್ಟೋ ಮೀಟರ್ ಡಿಸ್ಪ್ಲೇಸ್ ಆಯ್ತು ಅನ್ಕೊಳ್ಳಿ, ಅವಾಗ ಆಕ್ಸಲರೇಷನ್ ಇದೆಯಾ? ಎಷ್ಟೋ ಇರುತ್ತೆ, ಎಷ್ಟೋ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಷ್ಟು ಇರುತ್ತೆ. ಕ್ಲಿಯರ್ ಆಯ್ತಾ? ಇಲ್ಲಿಗೆ ಬಂದಿದೆ. ಈಗ y ವ್ಯಾಲ್ಯೂ ಏನಾಯ್ತು? ಜಾಸ್ತಿ ಆಯ್ತು ಮುಂಚೆಗಿಂತ, ಡಿಸ್ಪ್ಲೇಸ್ಮೆಂಟ್ ಜಾಸ್ತಿ ಆಗಿದೆ. ನೀವು ನೋಡಿದ್ರೆ ಅರ್ಥ ಆಗುತ್ತೆ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಜಾಸ್ತಿ ಆಯ್ತು ಡಿಸ್ಪ್ಲೇಸ್ಮೆಂಟ್ ಮುಂಚೆಗಿಂತ ಜಾಸ್ತಿ ಆಗಿದೆ. ಆಕ್ಸಲರೇಷನ್ ಏನಾಗಿದೆ? ಜಾಸ್ತಿ ಆಗುತ್ತೆ ಮುಂಚೆಗಿಂತ. ಫಸ್ಟ್ ಕೇಸ್ ಸೆಕೆಂಡ್ ಕೇಸ್ ಅಂತ ನೋಡಿ. ಸೆಕೆಂಡ್ ಕೇಸ್ ಅಲ್ಲಿ ಜಾಸ್ತಿ ಡಿಸ್ಪ್ಲೇಸ್ಮೆಂಟ್ ಇದೆ, ಜಾಸ್ತಿ ಆಕ್ಸಲರೇಷನ್ ಇದೆ. ಕ್ಯಾಚ್ ಮಾಡಿದ್ರಾ? ಕರೆಕ್ಟ್. ಈಗ ನಾನು ಡೈರೆಕ್ಷನ್ ಹೇಳಬೇಕು, ಡೈರೆಕ್ಷನ್ ಕರೆಕ್ಟ್ ಆಗಿ ಹೇಳ್ಕೊಳ್ಳಿ. In these cases, in SHM motion, the acceleration is acted or directed towards the mean position. Acceleration ಯಾವಾಗಲೂ ಕೂಡ ಡಿಸ್ಪ್ಲೇಸ್ಮೆಂಟ್ ಗೆ ಅಪೋಸಿಟ್ ಆಗಿರುತ್ತೆ ಅಂತ ಹೇಳ್ಬೋದು, ಇಲ್ಲ ಅಂದ್ರೆ ಮೀನ್ ಪೊಸಿಷನ್ ಕಡೆ ಇರುತ್ತೆ. ಡಿಸ್ಪ್ಲೇಸ್ಮೆಂಟ್ ಯಾವ ಕಡೆ ಇದೆ? ನಾನು ಈ ಡೈರೆಕ್ಷನ್ಸ್ ಮಾತ್ರ ಬರೀತೀನಿ, ನೋಡ್ಕೊಳ್ಳಿ ನೀವು. y ಈ ಕಡೆಗೆ ಹೋಗ್ತಾ ಇದೆ, ಇನ್ಕ್ರೀಸ್ ಆಗೋದು y ಈ ಕಡೆಗೆ. a is directly proportional to minus y. ಅರ್ಥ ಏನು? ಆಕ್ಸಲರೇಷನ್ ಜಾಸ್ತಿ ಆಗ್ತಾ ಇದೆ, ಯಾವ್ದ್ರ ಜೊತೆ ಜಾಸ್ತಿ ಆಗುತ್ತೆ? ಡಿಸ್ಪ್ಲೇಸ್ಮೆಂಟ್ ಜಾಸ್ತಿ ಆದಂಗೆಲ್ಲ. ಬಟ್ ಮೈನಸ್ ಯಾಕೆ ಬರ್ತೀವಿ ಅಂದ್ರೆ ಈ ಆಕ್ಸಲರೇಷನ್ y ಜೊತೆ ಜಾಸ್ತಿ ಆಗುತ್ತೆ, ಕರೆಕ್ಟ್. ಬಟ್ ಅದರ ಡೈರೆಕ್ಷನ್ y ಗೆ ಆಪೋಸಿಟ್ ಆಗಿರುತ್ತೆ. y ಗೆ ಆಪೋಸಿಟ್ ಅಂದ್ರೆ ಮೀನ್ ಪೊಸಿಷನ್, ಟುವರ್ಡ್ಸ್ ದಿ ಮೀನ್ ಪೊಸಿಷನ್ ಅಂತ ಕರೀತೀವಿ. ಇದು ಡೆಫಿನೇಷನ್ಸ್ ಅಲ್ಲಿ ನಾನು ಹೇಳ್ತೀನಿ, ಹೀಗೆ ಹೇಳ್ತೀನಿ ನೋಡಿ. Simple harmonic motion definition. Simple harmonic motion is an oscillatory motion. Clear ಆಯ್ತಲ್ವಾ? In which the acceleration of the particle is directly proportional to the displacement. Clear ಆಯ್ತಲ್ಲ? ಜಾಸ್ತಿ ಡಿಸ್ಪ್ಲೇಸ್ ಆದ್ರೆ ಜಾಸ್ತಿ ಆಕ್ಸಲರೇಷನ್ ಇರುತ್ತೆ ಆ ಪಾರ್ಟಿಕಲ್ ಗೆ ಅಂತ. And direction ಹೇಳ್ಬೇಕಲ್ಲ, and that acceleration acting towards the mean position or it is opposite to the displacement. ನೀವೇನು ಹೇಳಿದ್ರು ಕೂಡ ನಮ್ಗೆ ಅರ್ಥ ಮಾಡ್ಕೊಂಡು ಮಾಡಿಸ್ಕೊಳ್ಳೇಬೇಕು. ಕ್ಲಿಯರ್ ಆಯ್ತಲ್ವಾ? What is the direction of the acceleration in SHM? It is towards the mean position. Example ಇನ್ನೊಂದು ಕೊಡ್ತೀನಿ ನೋಡಿ. ಪಾರ್ಟಿಕಲ್ ಇಲ್ಲಿದೆ, ಬಾಬ್ ಇಲ್ಲಿದೆ, ಅದು ಡಿಸ್ಪ್ಲೇಸ್ಮೆಂಟ್ ಆಗಿದೆ, ಅದು ಆಕ್ಸಲರೇಷನ್ ಇದೆ. What is the direction of acceleration? ಈ ಕಡೆ ಹೋದ್ರೆ ಮೀನ್ ಪೊಸಿಷನ್ ಇಲ್ಲಿ ಸಿಗುತ್ತೆ, ಈ ಕಡೆ ಇರುತ್ತೆ ಆಕ್ಸಲರೇಷನ್ ಡೈರೆಕ್ಷನ್. ಇಲ್ಲಿ ಆಕ್ಸಲರೇಷನ್ ಡೈರೆಕ್ಷನ್ ಹಿಂಗೆ ಬರುತ್ತೆ. ಅರ್ಥ ಆಯ್ತಲ್ಲ? ನೋಡಿ ಡಿಸ್ಪ್ಲೇಸ್ಮೆಂಟ್ ಆಗಿದ್ದು y ಈ ಕಡೆ ಡಿಸ್ಪ್ಲೇಸ್ ಆಯಿತು, ಆಕ್ಸಲರೇಷನ್ ಈ ಕಡೆ ಇರುತ್ತೆ, ಆಪೋಸಿಟ್ ಆಗಿ y and a.
ಇಲ್ಲೂ ಅಷ್ಟೇ ನೋಡಿ y and a ಆಪೋಸಿಟ್. ಇದನ್ನ ನೀವು ಅರ್ಥ ಮಾಡ್ಕೊಂಡು ಅಟೆಂಡ್ ಮಾಡಿ. ಬೆಸ್ಟ್ ಎಕ್ಸಾಂಪಲ್ ಕೊಡಿ ಒಂದು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂದ್ರೆ ಇದನ್ನೇ ಕೊಡಿ. ವಾಟ್ ಇಸ್ ದಿ ಎಕ್ಸಾಂಪಲ್ ಫಾರ್ ಸಿಂಪಲ್ ಹಾರ್ಮೋನಿಕ್ ಮೋಷನ್? ದ ಮೋಷನ್ ಆಫ್ ದಿ ಆರ್ ದ ಆಸಿಲೇಷನ್ ಆಫ್ ದಿ ಬಾಬ್ ಆಫ್ ದಿ ಸಿಂಪಲ್ ಪೆಂಡುಲಮ್. ಇಲ್ಲ ಅಂದ್ರೆ ನೀವು ಟ್ಯೂನಿಂಗ್ ಫೋರ್ಕ್ ತಗೊಂಡು ಹೇಳ್ಬೋದು. ಟ್ಯೂನಿಂಗ್ ಫೋರ್ಕ್ ಅಲ್ಲಿ ಈ ಫ್ರಾಂಕ್ಸ್ ಇದೆಯಲ್ವಾ, ಇವು ಅಷ್ಟೇ ವೈಬ್ರೇಟ್ ಆಗಬೇಕಾದ್ರೆ ಅದರಲ್ಲಿರೋ ಪಾರ್ಟಿಕಲ್ ಏನಾಗುತ್ತೆ, ಎಕ್ಸ್ಟ್ರೀಮ್ ಹೋಗಿ ಮತ್ತೆ ವಾಪಸ್ ಬಂದು ಈ ಕಡೆ ಎಕ್ಸ್ಟ್ರೀಮ್ ಹೋಗುತ್ತೆ. ದಿಸ್ ಇಸ್ ಆಲ್ಸೋ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ಸ್ಪ್ರಿಂಗ್ ಕೊಡಬಹುದು. ಸ್ಪ್ರಿಂಗ್ ನೋಡಿ ಮಾಸ್ ಆಗ್ದಾಗ ಏನಾಗುತ್ತೆ, ಅದು ಲೋಡ್ ಆಗ್ದಾಗ ಈಗ ಮೇಲೆ ಕೆಳಗಡೆ ಮೂವ್ ಆಗ್ತಾ ಇರುತ್ತೆ. ಅವಾಗಲೂ ಕೂಡ ಏನಾಗುತ್ತೆ, ಎಕ್ಸ್ಟ್ರೀಮ್ ಕೆಳಗಡೆ ಎಕ್ಸ್ಟ್ರೀಮ್ ರೀಚ್ ಆಗಿ ಮತ್ತೆ ಮೀನಿಂಗ್ ಬಂದು ಮೇಲೆ ಎಕ್ಸ್ಟ್ರೀಮ್ ಹೋಗಿ ಬರುತ್ತೆ. ಅದು ಲೆಫ್ಟ್ ರೈಟ್ ಇರಬೇಕು ಅಂತ ಇಲ್ಲ, ನೀವು y ಆಕ್ಸಿಸ್ ಕೂಡ ವರ್ಟಿಕಲ್ ಆಗಿ ಕೂಡ ಆಸಿಲೇಷನ್ಸ್ ಕನ್ಸಿಡರ್ ಮಾಡಿ SHM ಎಕ್ಸಾಂಪಲ್ ಕೊಡಬಹುದು. ಕ್ಲಿಯರ್ ಆಯ್ತಲ್ವಾ? ಅಲ್ಲಿಗೆ ಲಾಸ್ಟ್ ಗೆ ಡೆಫಿನೇಷನ್ ಹೇಳ್ಬಿಡ್ತೀನಿ ನೋಡಿ, ನೀವು ರೀಕಾಲ್ ಮಾಡ್ಕೊಳ್ಳಿ. Simple harmonic motion is an oscillatory motion. Clear ಆಯ್ತಲ್ಲ? In which acceleration is directly proportional to the displacement and acceleration acting towards the mean position. Towards the mean position or opposite to the displacement. ಏನು ಬಂದ್ರು ನಮಗೆ ಅರ್ಥ ಆಗಿ ಮಾರ್ಕ್ಸ್ ಕೊಟ್ಟೆ ಕೊಡ್ತೀವಿ. Therefore finally we can write acceleration is directly proportional to displacement but it is opposite to the displacement ಅಂತ ಬರ್ತೀವಿ. ಕ್ಲಿಯರ್ ಆಯ್ತಲ್ವಾ? ಡೆಫಿನೇಷನ್ ಎಕ್ಸಾಂಪಲ್ ಕೇಳಿದರೆ, ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳಿದರೆ. ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಏನಿಲ್ಲ, ಡೆಫಿನೇಷನ್ಸ್ ಅನ್ನು ಪಾಯಿಂಟ್ ವೈಸ್ ಹೇಳ್ತಾ ಬಂದಲ್ಲ, ಅದನ್ನು ಒಂದು ಪಾಯಿಂಟ್ ಆಗಿ ಬರೀತಾ ಬಂದಿದ್ದಾರೆ. ಏನು ಆಸಿಲೇಟರಿ ಮೋಷನ್, ಸಿಂಪಲ್ ಹಾರ್ಮೋನಿಕ್ ಮೋಷನ್ ಇಸ್ ಎನ್ ಆಸಿಲೇಟರಿ ಮೋಷನ್. ಕರೆಕ್ಟ್ ಅಲ್ವಾ? ಆಸಿಲೇಟ್ ಆಗ್ತಾ ಇದೆ. ಎಕ್ಸಾಂಪಲ್ ಕೊಟ್ಟು ನಾನು ಬರಬೇಕು, ಒಂದು ಮಾರ್ಕ್ ಕೊಡ್ತೀನಿ. and it is a periodic. ನಾವು ಗೊತ್ತಿದೆ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಲ್ಲಿ ಆ ಪಾರ್ಟಿಕಲ್ ಟೈಮಿಂಗ್ ಸರಿಯಾಗಿ ಅದರ ಪಾತ್ರ ರಿಟ್ರೇಸ್ ಮಾಡ್ತಾ ಇರುತ್ತೆ. ಹಾಗಾಗ್ಬಿಟ್ಟು SHM is oscillatory, SHM is periodic. ಎರಡು ಮಾರ್ಕ್ಸ್ ಬಂತು ನಿಮಗೆ. ನೆಕ್ಸ್ಟ್ ಏನ್ ಹೇಳ್ಬೋದು, in simple harmonic motion acceleration is directly proportional to displacement and in simple harmonic motion acceleration is acted towards the mean position. ನೋಡಿ ಇದನ್ನ ಹೇಳಿರೋದೆಲ್ಲ ಡೆಫಿನೇಷನ್ಸ್ ಅಲ್ಲಿ ಇರೋದು ಸ್ಪ್ಲಿಟ್ ಮಾಡ್ತಾ ಬಂದ್ರೆ ಮಾರ್ಕ್ಸ್ ಇರುತ್ತೆ. ಡೆಫಿನೇಷನ್, ಪ್ರಾಪರ್ಟೀಸ್, ಎಕ್ಸಾಂಪಲ್ ಇಷ್ಟರಲ್ಲಿ ಒಂದು ಮಾರ್ಕ್ಸ್ ಕವರ್ ಮಾಡೋ ಚಾನ್ಸ್ ಬಹಳ ಇರುತ್ತೆ. ನೀಟಾಗಿ ಬರ್ಕೊಂಡು ಒಂದಾಡ್ಕೊಂಡು ಟೈಮ್ಸ್ ಓದ್ಕೋಬೇಕು. ಕ್ಲಿಯರ್ ಆಯ್ತಲ್ಲ ಹೇಳಿದ್ದು? ಬರ್ಕೊಳ್ಳಿ. ನೆಕ್ಸ್ಟ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಇದರ ಡೆಫಿನೇಷನ್ ಬರ್ಕೊಳ್ಳಿ. SHM simple harmonic motion is a oscillatory motion. Simple harmonic motion is an oscillatory motion in which ಆಸಿಲೇಟರಿ ಅಂದ್ರೆ ಟು ಅಂಡ್ ಫ್ರೋ ಮೋಷನ್ ಇರುತ್ತೆ. ಅದು ಪೀರಿಯಡಿಕ್ ಆಗಿರುತ್ತೆ. ಗೊತ್ತಿದೆ, ಆಲ್ ಆಸಿಲೇಟರ್ಸ್ ಆರ್ ಪೀರಿಯಡಿಕ್ ಅಂತ. ಹಾಗಾಗಿ ಅಲ್ಲಿ ಕವರ್ ಆಗ್ಬಿಡ್ತೀನಿ. ಪೀರಿಯಡಿಕ್ ಅಂತ ಕವರ್ ಆಯ್ತು, ಟು ಅಂಡ್ ಫ್ರೋ ಮೋಷನ್ ಅಂತ ಕವರ್ ಆಯ್ತು. ಮೋಷನ್ ಇನ್ ವಿಚ್ acceleration of the particle ಅಂದ್ರೆ ನಾವು ಎಕ್ಸಾಂಪಲ್ ಅಲ್ಲಿ ಬಾಬ್, ಅದೇ ಮೆಟಲ್ ಬಾಬ್ ಪಾರ್ಟಿಕಲ್ ಯಾವ್ದು ಇರುತ್ತೆ ಅದನ್ನು ಕನ್ಸಿಡರ್ ಮಾಡಿ ಹೇಳ್ತಾರೆ. acceleration of the particle is directly proportional to the displacement. Directly proportional to the displacement. Acceleration is directly proportional to the displacement and acceleration is always directed. Directed means its direction towards. ಯಾಕಡೆ ಇರುತ್ತೆ? Towards. ಇನ್ನು ಆ ಕಡೆ ಎಕ್ಸ್ಟ್ರೀಮ್ ತಗೊಂಡೋಗಿರ್ತೀಯಾ, ಬಟ್ ಆಕ್ಸಲರೇಷನ್ ಏನಾಗ್ತಾ ಇರುತ್ತೆ, ಜಾಸ್ತಿ ಆಗಿರುತ್ತೆ. ಹೌದು, ಬಟ್ ಅದ್ರ ಡೈರೆಕ್ಷನ್ ಮೀನ್ ಪೊಸಿಷನ್ ಕಡೆ ಇರುತ್ತೆ. Towards mean position. This is the definition for simple harmonic motion. ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ. ಆಕ್ಸಲರೇಷನ್ ಡಿಸ್ಪ್ಲೇಸ್ಮೆಂಟ್ ಆದಂಗೆಲ್ಲ ಜಾಸ್ತಿ ಆಗುತ್ತೆ SHM ಅಲ್ಲಿ, ಅರ್ಥ ಆಯ್ತಲ್ವಾ? ಬಟ್ ಅದರ ಡೈರೆಕ್ಷನ್ ಡಿಸ್ಪ್ಲೇಸ್ಮೆಂಟ್ ಕಡೆಗೆ ಇರಲ್ಲ, ಮೀನ್ ಪೊಸಿಷನ್ ಕಡೆ ಇರುತ್ತೆ. ಡಿಸ್ಪ್ಲೇಸ್ಮೆಂಟ್ ಈ ಕಡೆ ಜಾಸ್ತಿ ಆಗ್ತಾ ಇದೆ, ಬಟ್ ಅದರ ಡೈರೆಕ್ಷನ್ ಆಕ್ಸಲರೇಷನ್ ಡೈರೆಕ್ಷನ್ ಅದಕ್ಕೆ ಆಪೋಸಿಟ್. y is directly proportional to minus a, or minus a is minus directly proportional to minus y ಅಂತ ನಾವು ಹೇಳ್ತೀವಿ. a is directly proportional to minus y ಅಂತ. ಇದರ ಅರ್ಥ a y ಜೊತೆಗೆ ಜಾಸ್ತಿ ಆಗ್ತಾ ಇರುತ್ತೆ, ಬಟ್ ಆಪೋಸಿಟ್ ಆಗಿ ಅದು ಆಗ್ತಾ ಇರುತ್ತೆ y. ಕ್ಲಿಯರ್ ಆಯ್ತಾ? ಇಲ್ಲಿ ಡೆಫಿನೇಷನ್ ಮುಗಿದಿದೆ. ನೆಕ್ಸ್ಟ್ ಎಕ್ಸಾಂಪಲ್ ಬರ್ತೀವಿ.
ಎಕ್ಸಾಂಪಲ್ ಫಾರ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಡೆಫಿನೇಷನ್ ಆಗಿದೆಯಲ್ವಾ? ಆಗಿದ್ರೆ ಎಕ್ಸಾಂಪಲ್ಸ್ ಅಂತ ಹಾಕೊಳ್ಳಿ. ಫಸ್ಟ್ ಒನ್, ಆಸಿಲೇಷನ್ಸ್ ಆಫ್, ಬೇಗ ಹಾಕಿದ್ರೆ ಸ್ಕ್ರೀನ್ ಶಾಟ್ ತಗೋಬೇಕಾಗಿರುತ್ತೆ, ಇಲ್ಲಾಂದ್ರೆ ನಿಮಗೆ ಕಂಪ್ಲೀಟ್ ಆಗಲ್ಲ ಬರ್ಕೊಳ್ಳೋದು. ದಿ ಆಸಿಲೇಷನ್ಸ್ ಆಫ್ a bob of a simple pendulum. ನೋಡಿ, ಸಿಂಪಲ್ ಪೆಂಡುಲಮ್ ಬಾಬ್ ನೀವೇನೀಗ ಕ್ಲಾಸ್ ಕೇಳಬೇಕಾದ್ರೆ ಎಕ್ಸಾಂಪಲ್ ನೋಡಿದಿರಲ್ವಾ? ಇದೇ ಬೆಸ್ಟ್ ಎಕ್ಸಾಂಪಲ್, ಮೆಮೊರಿಯಲ್ಲಿ ಇರುತ್ತೆ, ಕ್ಲಾಸಲ್ಲಿ ಹೇಳಿದ್ರು ನಾನು. ದ ಸೆಕೆಂಡ್ ಎಕ್ಸಾಂಪಲ್ ಈಸ್ the oscillations of loaded spring. The oscillations of loaded spring. ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ರೆ ಸ್ಪ್ರಿಂಗ್ ಗೆ ನೀವು ಮಾಸ್ ಅಟ್ಯಾಚ್ ಮಾಡಿದ್ರೆ ಲೋಡ್ ಅಟ್ಯಾಚ್ ಮಾಡಿದ್ರೆ ಏನಾಗುತ್ತೆ, ಅದು y ಆಕ್ಸಿಸ್ ಅಲ್ಲಿ ವರ್ಟಿಕಲಿ ವೈಬ್ರೇಟ್ ಆಗ್ತಾ ಇರುತ್ತೆ, ಅದು ಕೂಡ ಎಕ್ಸಾಂಪಲ್ ಆಗುತ್ತೆ. ಇನ್ನೊಂದು ಯಾವುದು ನಿಮಗೆ ಗೊತ್ತಿಲ್ಲ ಅಷ್ಟೇ, ಟ್ಯೂನಿಂಗ್ ಫೋರ್ಕ್, ವೈಬ್ರೇಷನ್ಸ್ ಆಫ್ ದಿ ಪ್ರಾಂಗ್ಸ್ ಆಫ್ ದಿ ಟ್ಯೂನಿಂಗ್ ಫೋರ್ಕ್. ಟ್ಯೂನಿಂಗ್ ಪ್ರಾಂಗ್ಸ್ ಇರುತ್ತೆ, ಅದು ವೈಬ್ರೇಟ್ ಆಗಬೇಕಾದ್ರೆ ನಿಮಗೆ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಕ್ಲಿಯರ್ ಆಗಿದೆಲ್ವಾ? ನೆಕ್ಸ್ಟ್ ರೈಟ್ ಡೌನ್, ಕ್ಲಿಯರ್ ಆಗಿದೆ ಬರ್ಕೊಳ್ಳಿ. ಕ್ಯಾರೆಕ್ಟರಿಸ್ಟಿಕ್ಸ್, characteristics are conditions of simple harmonic motion. Simple harmonic motion ಅಂದ್ರೆ ಏನೇನು ಕಂಡೀಷನ್ಸ್ ಇರಬೇಕು? ಆಲ್ರೆಡಿ ಡೆಫಿನೇಷನ್ಸ್ ಹೇಳಿದ್ರೆ, it is always oscillatory and periodic, its acceleration increases with the displacement and its direction of the acceleration is towards the mean position. ಇವನ್ನೇ ಪಾಯಿಂಟ್ ವೈಸ್ ಬರೀತಾ ಹೋಗ್ಬೇಕಷ್ಟೇ. Write down the first condition. Write down. It is a to and fro motion. ಅಂದ್ರೆ ಆಸಿಲೇಟರಿ ಅನ್ನೋದಕ್ಕೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೇವೆ. ಟು ಅಂಡ್ ಫ್ರೋ ಮೋಷನ್ ಆಫ್ ಎ ಪಾರ್ಟಿಕಲ್ about a mean position. A particle ನ mean position ಇಂದ ಅದು ಟು ಅಂಡ್ ಫ್ರೋ ಮೋಷನ್ ಇರುತ್ತೆ, ಅದನ್ನೇ ಆಸಿಲೇಟರಿ ಅಂತ ಹೇಳ್ತಾ ಇದ್ವಿ. The second condition is it is a periodic motion. ಗೊತ್ತಿದೆ, ಯಾವುದೇ ಒಂದು ಪಾರ್ಟಿಕಲ್ ಟು ಅಂಡ್ ಫ್ರೋ ಮೋಷನ್ ಅಥವಾ ಆಸಿಲೇಟರಿ ಮೋಷನ್ ಆಗಿದ್ರೆ ಅದು ಪೀರಿಯಾಡಿಕ್ ಆಗಿರುತ್ತೆ, ಅದನ್ನು ಅಡಿಷನಲಿ ಬರೀಬಹುದು. It is a periodic motion. ಆಸಿಲೇಟರಿ ಆಗಿರುತ್ತೆ, ಪೀರಿಯಾಡಿಕ್ ಆಗಿರುತ್ತೆ, ಗೊತ್ತಿದೆ, ಅದು ನೆಕ್ಸ್ಟ್ ಪಾಯಿಂಟ್ ಅನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಆಕ್ಸಲರೇಷನ್ ಬಗ್ಗೆ ಹೇಳಲಾಗಿದೆ. ಬಹಳ ಇಂಪಾರ್ಟೆಂಟ್ ಕಂಡೀಷನ್ಸ್ ಕೂಡ ಕೇಳ್ತಾರೆ ನಿಮಗೆ, ಫೋರ್ ಕಂಡೀಷನ್ಸ್ ಬರೀಬೇಕಾಗುತ್ತೆ ನೀವು. ಥರ್ಡ್ ಪಾಯಿಂಟ್, ದಿ ಆಕ್ಸಲರೇಷನ್, ನೋಡಿ ಡೆಫಿನಿಷನ್ ಅಲ್ಲಿ ಬರ್ಕೋಬಹುದು. ದಿ ಆಕ್ಸಲರೇಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು, ಅದು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಗೆ ಹೇಳ್ತಾರೆ, ಅದನ್ನು ಬೇರೆ ಕೇಸಸ್ ಅಲ್ಲ. ಆಕ್ಸಲರೇಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು displacement. Acceleration is directly proportional to displacement. Last one, direction ಬಗ್ಗೆ ಹೇಳೋದು. Displacement of a particle ಅಂತ ಬರ್ಕೊಳ್ಳಿ, ಕಂಪ್ಲೀಟ್ ಆಗಿ ಬರೀದು. Displacement of a particle. Last one, the acceleration is directed towards ಯಾವ direction ಬರ್ಕೊಳ್ಳಿ. The acceleration is directed towards
directed towards its mean position. ನೀವೇನು ಡೆಫಿನೇಷನ್ಸ್ ಏನಾದ್ರು ಹೇಳಿದ್ರು ಅದನ್ನ ಸ್ಪ್ಲಿಟ್ ಮಾಡಿ ಬರ್ಕೊಂಡಿದ್ದೀರಾ, ಈ ತರ ಎಕ್ಸಾಂಪಲ್ ನೀವು ಕಂಡೀಷನ್ ಬರೀಬೇಕಾಗುತ್ತೆ. ಕ್ಲಿಯರ್ ಆಯ್ತಲ್ವಾ? ಡೆಫಿನೇಷನ್ ಆಯ್ತು, ಎಕ್ಸಾಂಪಲ್ ಆಯ್ತು, ಮತ್ತೆ ಕಂಡೀಷನ್ಸ್ ಆಯ್ತು. ನೆಕ್ಸ್ಟ್ ಕ್ಲಾಸ್ ನಿಮ್ಗೆ ಏನು ಹೇಳ್ತೀರೋ ಅದ್ರ ಹೆಡ್ಡಿಂಗ್ ಬರ್ಕೊಂಡಿರಿ. ನಿಮ್ಗೆ ಏನಾದ್ರು ಸೋರ್ಸ್ ಇದ್ರೆ ನಿಮ್ ಕಡೆ ಆಗ ನೀವು ಕಲೆಕ್ಟ್ ಮಾಡ್ಕೊಂಡಿದ್ರೆ ಅದರಲ್ಲಿ ನೀವು ಫಾಲೋ ಅಪ್ ಬರ್ಕೊಳ್ಳಿ. ಡಿಸ್ಪ್ಲೇಸ್ಮೆಂಟ್ ನೆಕ್ಸ್ಟ್ ಕ್ಲಾಸ್ಗೆ ನಾವು ಏನು ಡಿಸ್ಕಸ್ ಮಾಡ್ತೀವಿ ಗೊತ್ತಿಲ್ಲ. ಡಿಸ್ಪ್ಲೇಸ್ಮೆಂಟ್ equation for simple harmonic motion. You can derive displacement equation in case of simple harmonic motion anta na displacement equation derive ಮಾಡ್ತೀನಿ by using the circular motion. next class allanu circular motion use ಮಾಡ್ಕೊಂಡು ಒಂದು ಪಾರ್ಟಿಕಲ್ ಸರ್ಕ್ಯುಲರ್ ಪಾತ್ ಅಲ್ಲಿ ಮೂವ್ ಆದ್ರೆ ಅದರ ಡಿಸ್ಪ್ಲೇಸ್ಮೆಂಟ್ ಯಾವ ತರ ಇರುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿ ನೆಕ್ಸ್ಟ್ ಡೆರಿವೇಷನ್ಸ್ ಇಲ್ಲಿಂದ ನಿಮಗೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಕ್ಲಿಯರ್ ಆಯ್ತಲ್ವಾ? ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಇಷ್ಟನ್ನು ರೀಕಾಲ್ ಮಾಡ್ಕೊಳ್ಳಿ. ಬಹಳ ಕಡಿಮೆ ಕಾನ್ಸೆಪ್ಟ್ ಮುಗಿಸ್ತಾ ಇದೀವಿ, ಚೆನ್ನಾಗಿ ಓದ್ಕೊಳ್ಳಿ ಅಂತ ಅಷ್ಟೇ. ನಿಮಗೆ ಟೈಮ್ ಸಿಗ್ತಾ ಇದೆ, ಅದನ್ನು ಯೂಸ್ ಮಾಡಿಕೊಂಡು ನೀವು ನೀಟಾಗಿ ಓದ್ಕೋಬೇಕಾಗುತ್ತೆ. ಥ್ಯಾಂಕ್ ಯು.